ಈ ಇತಿಹಾಸದಲ್ಲಿ ಸ್ವದೇಶಿ ದಿಶಾ ಕಂಪನಿಯ ಇತಿಹಾಸದಲ್ಲಿ ಇವತ್ತಿನ ದಿನ ನೆನ್ಪುಳ್ಕೋಬೇಕು. ಏನು? ವಿ ಆರ್ ಅನೌನ್ಸಿಂಗ್ ಸ್ವದೇಶಿ ದಿಶಾ ಕೋರ್ ಕಮಿಟಿ ಮೆಂಬರ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದನ್ನ ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ಓಪನ್ ಇಟ್ಟಿದ್ದೀವಿ. ಸ್ನೇಹಿತರೆ, ಇದು ಹೇಗೆ ಅಂತಂದ್ರೆ, ಒಬ್ಳು ತಾಯಿ ಸಡಗರದಿಂದ ಮನೆನ ಸಂಭ್ರಮ ಮಾಡಿ, ಮನೆನ ಸಜ್ಜು ಮಾಡಿ, ಹಬ್ಬ ಹರಿದಿನಗಳನ್ನ ಮಾಡಿ, ಅಡಿಗೆಗಳನ್ನ ಮಾಡಿ ನಿಮ್ಮನ್ನು ಊಟಕ್ಕೆ ಕರೀತಾರ ಅಂತ ಸಿಚುವೇಶನ್ ಅಂತ ನೀವು ಭಾವಿಸ್ಕೋಬೇಕು. 13 ವರ್ಷ ಸ್ವದೇಶಿ ದೇಶದ ಈ ಯಾತ್ರೆ, ಅದಕ್ಕಿಂತ 10-20 ವರ್ಷ ನನ್ನ ಜೀವನದ ಅನುಭವಗಳು, ಇದರಿಂದ ಉಂಟಾದಂತ ಈ ಸಂಸ್ಥೆ ಇವತ್ತು 1 ವರ್ಷದಲ್ಲಿ ಈ ಮಟ್ಟದ ಯಶಸ್ಸನ್ನ ಸಾಧಿಸಿದೀವಿ. ಮುಂದಿನ ಒಂದು ದೊಡ್ಡ ಮಟ್ಟದ ಕ್ರಾಂತಿಗೆ ನಾವು ರೆಡಿ ಆಗ್ತಿದ್ದೀವಿ. ಇಂಥ ಕಂಪನಿಗೆ ನಿಮ್ಮನ್ನ ನಾವು ಕೋರ್ ಕಮಿಟಿ ಮೆಂಬರ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀವಿ. ಸರ್, ಕೆನ್ ಇಟ್ ಬಿಲೀವ್? 100%. ಯಾವ ಕಂಪ್ನಿನೂ ಅವಕಾಶ ಕೊಡಲ್ಲ, ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮಗೆ ಖುಷಿ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮುಖದಲ್ಲಿ ಸಂತೋಷನ ನೋಡಕ್ ನನಗೆ ಬಹಳ ಖುಷಿ. ಅವನ್ ಗೆದ್ದೆ, ಈ ವ್ಯಕ್ತಿ ಜೊತೆ ಇದ್ರೆ ನನ್ನ ತಾಯಿಯ ಮಡಿಲಲ್ಲಿ ಇದ್ದಷ್ಟೇ ನನಗೆ ಸಂತೋಷ ಆಗ್ತಿದೆ ಅನ್ನೋದು ಸಿಕ್ಕಿದ್ರೆ, ಅಂತ ಸೌಭಾಗ್ಯ, ಅಂತ ಯಾವ ರುಚಿಕರವಾದ ಅಡಿಗೆ ತಿಂದ್ರೂ ಸಂತೋಷ ಆಗಲ್ಲ, ಅಷ್ಟು ಸಂತೋಷ ನನಗಾಗತ್ತೆ ಅಂದಾಗ ಐ ನೀಡ್ ದಟ್ ಹ್ಯಾಪಿನೆಸ್. ನನಗೆ ಖುಷಿ ಬೇಕು. ದೆನ್ ಲೆಟ್ಸ್ ಎಂಜಾಯ್. ಇವತ್ತು ನಾವು ಅದನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ. ಸರ್, ಯಾಕಾಗ್ಬೇಕು ನಾನು ಕೋರ್ ಕಮಿಟಿ ಮೆಂಬರ್? ನೋಡಿ, ಯಾವುದೇ ಕೆಲಸ ನೀವು ಯಶಸ್ವಿ ಆಗ್ಬೇಕಂತಂದ್ರೆ ನಿಮ್ ತಲೆನಲ್ಲಿ 1-2-3 ವಿಚಾರ ಇರಬೇಕು. ಏನು? ವೈ ಐ ಶುಡ್ ಬಿಕಮ್ ಸ್ವದೇಶಿ ದಿಶಾ ಕೋರ್ ಕಮಿಟಿ. ವೈ ಕ್ಲಿಯರ್ ಆಯ್ತಾ? ಹೌ ಆಮೇಲೆ ಬರೋಣ. ವೈ ಅಂಡ್ ಹೌ ಇದಿಷ್ಟೇ ಕ್ಲಿಯರ್ ಆಗ್ಬೇಕು ಮನುಷ್ಯನ್ಗೆ. ವೈ ಅಂದ್ರೆ ಯಾಕೆ, ಹೌ ಅಂದ್ರೆ ಹೆಂಗೆ. ಮುಗಿದೋಯ್ತು, ಮ್ಯಾಟ್ರ್ ಕ್ಲೋಸ್. ಫಸ್ಟ್ ವೈ ಕ್ಲಿಯರ್ ಆಗ್ಲಿಲ್ವೋ, ಯಾಕೆನೇ ಕ್ಲಿಯರ್ ಆಗ್ಲಿಲ್ವೋ. ಈಗ ಎಕ್ಸಾಂಪಲ್ ನೋಡಿ, ನನಗೆ ಅವಳು ಬೇಕಪ್ಪ, ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ವೈ ಕ್ಲಿಯರ್ ಆಗೋಯ್ತು, ಪ್ರಾಣ ಕೊಡಕ್ಕೂ ರೆಡಿ. ಅದೇ ಒಬ್ರು ಸೈನಿಕರಿಗೆ ವೈ ಕ್ಲಿಯರ್ ಮಾಡಿಸ್ಬಿಡ್ತಾರವ್ರು. ದೇಶ ಕೋ ರಕ್ಷಣ್ ಕರ್ನಾ ಹಿ ಹಮಾರಾ ಕಾಮ್ ಹೇ. ಇಷ್ಟೇ, ಮುಗೀತು. ಬುಲೆಟ್ಗಳು ಒಳ್ಳೆ ಸರ್ರನ್ ಬರ್ತಿರ್ತಾವ್ರೆ, ಎದುರದೇ ಇಲ್ಲ ಸೈನಿಕರು. ಯಾಕೆ? ವೈ ಕ್ಲಿಯರ್ ಆಗ್ಬಿಟ್ಟಿದೆ. ನಮ್ಗೆ ನಿಮ್ಗೆ ವೈ ಕ್ಲಿಯರ್ ಆಗಿಲ್ಲ. ನಮ್ ಕೈಲಿ ಬಂದೂಕ್ ಕೊಟ್ರೆ ಹಂಗೆ ಎಸ್ಬಿಟ್ಟು ಆಚೆಗೆ ಬಂದ್ಬಿಡ್ತೀವಿ. ಅಣ ಆಗಲ್ಲ. ವೈ ಯಾರಿಗೆ ಕ್ಲಿಯರ್ ಆಗಿದೆಯೋ ಅವರು. ಮೊನ್ನೆ ನಮ್ಮ ಫೀಮೇಲ್ ಕ್ರಿಕೆಟರ್ಸ್ ಅದ್ಭುತವಾಗಿ ಗೆದ್ರು, ನಮ್ಮ ಭಾರತೀಯ ನಾರಿಯರು. ಅಭಿನಂದನೆ ಸಲ್ಲಿಸೋಣ ಅವ್ರಿಗೆ. ಯಾಕೆ? ವೈ ಕ್ಲಿಯರ್ ಆಗಿತ್ತು. ಇಷ್ಟು ವರ್ಷ ವುಮೆನ್ಸ್ ಕ್ರಿಕೆಟ್ ಆಡ್ತಾ ಇದೀವಿ, ವರ್ಲ್ಡ್ ಕಪ್ ಇಲ್ಲ ಇಂಡಿಯಾಕ್ಕೆ. ಯಾಕೆ? ನಾವು ಭಾರತೀಯ ಹೆಣ್ಮಕ್ಳೆಲ್ಲ ಶಕ್ತಿ ಇಲ್ವಾ? ಆ ಆ ಚೈತನ್ಯ ಇಲ್ವಾ ನಮ್ಮಲ್ಲಿ? ಖಂಡಿತ ಇದೆ. ನಾನು ಪ್ರೂವ್ ಮಾಡ್ತೀವಿ. ಮಾಡಿದ್ರು. ವೈ ಕ್ಲಿಯರ್ ಆಗಿತ್ತು. ಅದ್ರಲ್ಲಿ ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಕೈ ಮುರ್ಕೊಂಡೋಗ್ಲಿ, ಕಾಲ್ ಮುರ್ಕೊಂಡೋಗ್ಲಿ, ತಲೆ ಮೇಲೆ ತಲೆ ಬೀಳ್ಲಿ, ಗೆಲ್ಬೇಕಷ್ಟೇ. ಈ ಅವಕಾಶ ನಮಗೆ ಇಲ್ಲಿ ತನಕ ಬಂದ್ಬಿಟ್ಟಿದೀವಿ. ದಟ್ಸ್ ವೈ. ಯಾರಿಗೆ ಕ್ಲಿಯರ್ ಆಗುತ್ತೋ ಮುಗೀತವ್ರು. ವೈ ಕ್ಲಿಯರ್ ಮಾಡ್ಕೊಳ್ರಿ ಫಸ್ಟ್. ಸರ್, ಈ ಕೋರ್ ಕಮಿಟಿ ಮೆಂಬರ್ ನಾನು ಯಾಕಾಗ್ಬೇಕು? ಆಗೋದ್ರಿಂದ ನನಗೇನು ಉಪಯೋಗ? ಬನ್ನಿ, ಒಂದೊಂದೇ ಫಾಸ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಇದು ನನಗೆ ಟೈಮ್ ಸಾಕಾಗಲ್ಲ. ನೋಡಿ, ಈ ಕೋರ್ ಕಮಿಟಿ ಮೆಂಬರ್ಗೆ ಮೊದಲನೇ ಬೆನಿಫಿಟ್ ಏನು ಅಂದ್ರೆ, ದಿಸ್ ಈಸ್ ದ ಟಾಪೆಸ್ಟ್ ಪೊಸಿಷನ್ ಇನ್ ದ ಕಂಪನಿ. ಬಿಡಪಾತ್ಲಾಗಿ ಟಾಪೆಸ್ಟ್ ಕಂಪನಿ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸ್ವದೇಶಿ ದಿಶಾ ಅಂದ್ರೆ ಹೆಸರಾಗಿದೆ. ನಿಮಗೊಂದು ಆಸೆ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇರುತ್ತೆ. ಏನು? ಸರ್, ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆನಲ್ಲಿ ನಾನು ಒಂದು ದೊಡ್ಡ ಹುದ್ದೆನಲ್ಲಿ ಇದ್ದೀನಿ ಅಂತ ಅನ್ನಿಸ್ಕೋಬೇಕು ಅನ್ನೋ ನಿಮ್ಮ ಆಸೆ ಈ ಒಂದು ಕೋರ್ ಕಮಿಟಿ ಮೆಂಬರ್ ಆಗೋದ್ರ ಮುಖಾಂತರ ನಿಮಗೆ ನೆರವೇರಬಹುದು. 100% ಹುಡುಗಾಟನ ಖಂಡಿತ. ಯಾಕೆಂತಂದ್ರೆ ಟಿವಿಲಿ ಲಕ್ಸ್ ಸೋಪಿಂದ ಒಂದು ಅಡ್ವರ್ಟೈಸ್ ಅಥವಾ ಯಾವುದೋ ಒಂದು XYZ, ನಾನು ಹೆಸರು ತಗೊಳಕ್ ಇಷ್ಟಪಡಲ್ಲ. ಆ ಸೋಪಿನ ಅಡ್ವರ್ಟೈಸ್ ಬರ್ತಿದ್ದಂಗೆ ಅಂಗಡಿಯವನೇನು ಖುಷಿ ಪಡ್ತಾನೆ. ಈ ಸೋಪ್ ನಾನು ಮಾರ್ತಾ ಇದ್ದೀನ. ಅವ್ನಿಗೆ ಖುಷಿನೇ ಪಡಕ್ ಹೋಗಲ್ಲ ನಾವು. ಯಾಕೆ? ಮಾರ್ತಾ ಇದ್ದೀನಿ ಅಷ್ಟೇ, ನಂದೇ ಅದು.
ಮುಂದೆ ಸ್ವದೇಶಿ ದಿಶಾ ಬ್ರ್ಯಾಂಡ್ ಆಗುವಾಗ, ಸ್ವದೇಶಿ ದಿಶಾದ ಆಡ್ ಬರುವಾಗ, ಸ್ವದೇಶಿ ದಿಶಾದ್ದು ವಿಚಾರಗಳು ಪೇಪರಲ್ಲಿ ಬರುವಾಗ ನಿಮಗೆ ಹೆಮ್ಮೆ ಆಗ್ಬೋದು, ನಾನು ಈ ಕಂಪನಿಯ ಕೋರ್ ಕಮಿಟಿ ಮೆಂಬರ್. ನಿಮ್ಮ ರಿಲೇಷನ್ಗೆ ಹೇಳ್ಬೋದು. ಆ ಪೊಸಿಷನ್ ಎಂಜಾಯ್ ಮಾಡೋದಿದೆಯಲ್ಲ, ಯಾಕೆಂದ್ರೆ ಆ ಟಾಪ್ ಪೊಸಿಷನ್ಗೆ ಬಂದಾಗ ನಿಮಗನ್ಸುತ್ತೆ ಕಂಪನಿಯ ಕೆಲವು ನಿರ್ಧಾರಗಳು ತೀರಾ ನಿಮ್ ಕಣ್ಮುಂದೆ ಆಗ್ತಿರುತ್ತೆ, ತೀರಾ ನಿಮ್ಮನ್ನ ಕೇಳಿ ಆಗ್ತಿರುತ್ತೆ, ನಿಮ್ ಜೊತೆ ಮೀಟಿಂಗ್ ಮಾಡಾಗ್ತಿರುತ್ತೆ. ಮಜ್ಜಾನೇ ಬೇರೆ. ಒಂದು ದೋಣಿ ಹೋಗ್ಬೇಕಾದ್ರೆ ಅದನ್ನ ಜಾಸ್ತಿ ಎಂಜಾಯ್ ಮಾಡೋರು ಯಾರು ಗೊತ್ತಾ? ಮುಂದೋಗಿ ನಿಂತ್ಕೊಂತಾರಲ್ಲ ಅದು. ನೀವ್ ಯಾರಾದ್ರೂ ಆ ಥರದ್ದು ಫಿಲ್ಮಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಫ್ಲೈಟ್ ಅಲ್ಲಿ ಕಾಕ್ಪಿಟ್ ಅಲ್ಲಿ ಕೂತಿರ್ತಾರಲ್ಲ, ಅವ್ನ ಪೈಲಟ್, ಅವ್ನ ಮಜ್ಜಾನೇ ಬೇರೆ. ಒಂದು ಯಾಕೆ ಅವ್ನು ಓಡಿಸ್ತಿರ್ತಾನೆ, ಫುಲ್ ಮುಂದೆ ಕೂತಿರ್ತಾನೆ ಅವನು, ಅದ್ರ ಮಜಾನೇ ಬೇರೆ. ಅದೇ ತರ ಕಾರಲ್ಲಿ ಮುಂದೆ ಕುತ್ಕೊಳಕ್ ನಾವು ಗಲಾಟೆ ಮಾಡಲ್ವಾ? ಹಿಂದ್ಗಡೆಗಿಂತ ಮುಂದ್ಗಡೆ ಕಾರ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ, ಹ್ಯಾಪಿ ಆಗಿರುತ್ತೆ, ಖುಷಿಯಾಗಿರುತ್ತೆ. ಸೊ ಹಾಗಾಗಿ ಈ ಯಾರು ಕೋರ್ ಕಮಿಟಿ ಮೆಂಬರ್ ಆಗ್ತಾರೋ ಅವರ ಪೊಸಿಷನ್ ತುಂಬಾ ಟಾಪ್ ಆಗಿರುತ್ತೆ. ಕಂಪನಿ ಅವ್ರ ಜೊತೆ ಮಾಡ್ತಕ್ಕಂಥ ಡಿಸ್ಕಷನ್ ಸಪ್ರೇಟ್ ಆಗಿರುತ್ತೆ. ಅವ್ರಿಗೆ ಕೊಡ್ತಕ್ಕಂಥ ಉಡುಗೆಗಳು, ಅವ್ರನ್ನ ಮೀಟಿಂಗ್ಗಳಲ್ಲಿ ಕೂರಿಸ್ತಕ್ಕಂಥ ಜಾಗ, ಅವ್ರನ್ನ ರೆಕಗ್ನೈಸ್ ಮಾಡೋ ರೀತಿ, ಪ್ರತಿಯೊಂದು ಚೇಂಜ್ ಇರುತ್ತೆ. ವೈ? ಬಿಕಾಸ್ ಇವ್ರು ಯಾರು? ಕೋರ್ ಕಮಿಟಿ ಮೆಂಬರ್. ಹೇಗ್ ಬಂದ ಅವನು? ನೆಪೋಟಿಸಮ್ ಮಾಡಿ, ಫೇವರಿಸಮ್ ಮಾಡಿ ಬಂದಿಲ್ಲ. ಅವನಿಗೆ ಕೊಟ್ಟ ಅವಕಾಶನ ಸರಿಯಾಗಿ ಬಳಸ್ಕೊಂಡು, ಬೆವ್ರ ನೀರು ಸುರಿಸಿ, ಅವನ ಟ್ಯಾಲೆಂಟ್ನ ಬಳಸ್ಕೊಂಡು, ಅವನ ನಿದ್ದೆನ ಕಮ್ಮಿ ಮಾಡಿ, ಆಚೆಗಡೆ ತಿರ್ಗೋ ಅವಕಾಶನ ಕಮ್ಮಿ ಮಾಡಿ ಆ ಜಾಗಕ್ಕೆ ಬಂದ ಅಂತಂದ ಮೇಲೆ ಅವನ್ನ ಗೌರವಿಸೋದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಆ ಕೆಲಸ ನಾವಿಲ್ಲಿ ಮಾಡ್ತೀವಿ. ಯಾಕೆಂದ್ರೆ ನಮಗೆ ಚೆನ್ನಾಗಿ ಗೊತ್ತು, ದುಡ್ಡಿದ್ದ ತಕ್ಷಣಕ್ಕೆ ಬಿಸ್ನೆಸ್ ಮಾಡ್ಬೋದು. ನನಗದ್ ನಂಬಿಕೆನೇ ಇಲ್ಲ. ಯಾಕೆಂತಂದ್ರೆ ಸ್ನೇಹಿತರೆ, ಈ ಪದನ ಬಹಳ ಚೆನ್ನಾಗಿ ನೀವು ಬರೆದಿಟ್ಕೊಳ್ಳಿ. ನಾವು ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಮ ತಂದೆ ಏನ್ ತುಂಬಾ ಶ್ರೀಮಂತರಲ್ಲ, ನಮಗಿಂತ 10-20ರಷ್ಟು ಶ್ರೀಮಂತರಿದ್ದಂತ ಜನ ನಮ್ಮ ಕಾಲೇಜಲ್ಲಿ ನನ್ನ ಸಹಪಾಠಿಗಳಿದ್ರು. ತುಂಬಾ ಶ್ರೀಮಂತರಿದ್ರು, ತುಂಬಾ ಅಗಾಧವಾಗಿ ವ್ಯವಹಾರಗಳು ಮಾಡ್ತಿದ್ದವ್ರು ಇದ್ರು. ಇವತ್ತು ಪಿಕ್ಚರಲ್ಲೂ ಇಲ್ಲ ಅವರು. ಏನ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ, ಏನಾದ್ರು ಅಂತಾನೂ ಗೊತ್ತಿಲ್ಲ. ಯಾಕೆ? ದುಡ್ಡಿದ್ದ ತಕ್ಷಣನೇ ಬಿಸ್ನೆಸ್ ಮಾಡ್ತಾನೆ ಅಂತಲ್ಲ ಸಾರ್. ಅಂತ ಸಿಗಾವಟ್ಟೆ ದುಡ್ಡಿದೆ, ತಾಂಡೇನ್ ಮಾಡೋಣ? ಏನೂ ಇಲ್ಲ, ಏನೇನೋ ಮಾಡ್ಬಿಟ್ಟಿದ್ದಾರೆ. ನನ್ನ ಸ್ನೇಹಿತ ಒಬ್ಬ ಕಿಜರ್ ಪಾಷಾ ಅಂತೇಳಿ, ಶರ್ಟ್ಗೆ ಹರಿದಿತ್ತು, ಪಿನ್ ಹಾಕೊಂಡ್ ಬರೋನು. ನನ್ ಜೊತೆ ಒಬ್ಬ ಓದ್ತಿದ್ದ ರೇಣುಕಯ್ಯ ಅಂತೇಳಿ, ಸೈಕಲ್ ಅಲ್ಲಿ ಬರೋನ್ ಪಾಪ. ಅಂದ್ರೆ ಅವಾಗ ಸೈಕಲ್ಲೇ ದೊಡ್ಡದು. ಅವನ್ 7 ಕಿಲೋಮೀಟರ್ ಏನಪ್ಪ ಅರಸೀಕೆರೆಗೂ ಅವರು ಇದಕ್ಕೂ 7 ಕಿಲೋಮೀಟರ್. ಆ ಸುಸ್ತಾಗಿರೋದಲ್ಲ ಸೈಕಲ್ ತೊಳೆದು ಸ್ಕೂಲ್ ಹತ್ರ ನಿಲ್ಲಿಸ್ದಾಗನು ಒಂದು 15 ನಿಮಿಷ ಅಂತಿರೋನು. ಇವತ್ತು ಅವನು ಆಗಿರೋ ಪೊಸಿಷನ್ ನಾವು ನೋಡ್ಬಿಟ್ರೆ, ಈ ಸ್ಟಾರ್ಟಿಂಗ್ ದೇರ್ ಗಾರ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್. ಯಾಕೆ? ದುಡ್ಡಿದ್ದವ್ರ ಮಕ್ಳು ಎಲ್ಲೋದ್ರು? ನಮಗಂತೂ ಗೊತ್ತಿಲ್ಲ. ದುಡ್ಡಿದ್ದವರೆಲ್ಲ ಬಿಸ್ನೆಸ್ ಮಾಡ್ತಾರೆ, ನಂಬಿಕೆ ಇಲ್ಲ. ನಾವು ತಂದಿದ್ಯಾರನ್ನ? ನಿಜವಾದ ಬೆಂಕಿ ಇತ್ತಲ್ಲ ಅವನ್ನ ನಮ್ಮ ಟಾಪ್ ಪೊಸಿಷನ್ ಕೂರಿಸ್ಕೊಂಡ್ಮೇಲೆ ನಾವು ಗೌರವಿಸ್ಲೇಬೇಕು. ಎಸ್, ನಾವು ಅವನ ಫ್ಯೂಚರ್ ಪ್ಲಾನಿಂಗ್ಸ್ನ ಮತ್ತು ಡೆವಲಪ್ಮೆಂಟ್ನ ಅಡ್ವೈಸ್ ಆಗಿ ತಗೋತೀವಿ. ಎಕ್ಸಾಂಪಲ್, ಅವನ ಪೊಸಿಷನ್ಗೆ ಬರ್ತಾನೆ, ಪೊಸಿಷನ್ಗೆ ಬಂದ ತಕ್ಷಣ ಆ ಪೊಸಿಷನ್ ಕೊಟ್ಟಾಗ್ಬಿಟ್ಟಿದ್ಯಪ್ಪ, ಸುಮ್ಮನಿದ್ ಬಿಡ್ಬೇಕು. ನೆಪೋಟಿಸಮೇ ಇಲ್ಲ ಇಲ್ಲಿ, ಫೇವರಿಸಮೇ ಇಲ್ಲ. ಅವ್ರು ಕೇಳ್ಬೋದು ನಮ್ಮನ್ನ, ಸರ್ ನಮ್ಮೂರಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ ಸರ್. ಓಕೆ ಅಪ್ಪ, ಆ ದೊಡ್ಡ ಜಾತ್ರೆನಲ್ಲಿ ನಾನೊಂದು ದೊಡ್ಡ ಬ್ಯಾನರ್ ಹಾಕ್ತೀನಿ ಸರ್, ಅಲ್ಲಿ ನಂದು ಹಾಕೊಂತೀನಿ, ಡನ್ ಮಾಡಪ್ಪ. ಸರ್ ನಮ್ಮೂರಲ್ಲಿ ಒಂದು ದೊಡ್ಡ ಅನಾಥಾಶ್ರಮ ಇದೆ ಸರ್. ಎಸ್, ನಾನು ಈ ಸರಿ ಅನಾಥಾಶ್ರಮನ ಅಲ್ಲಿರೋ ಮಕ್ಳುಗಳಿಗೆ ಬ್ಯಾಗನ್ನ ನಿಮ್ಮ ಹೆಸರಲ್ಲಿ ಹೇಳ್ಕೊಡ್ತೀನಿ ಸರ್. ಏನಾದ್ರೂ ನೀವು ಹೆಲ್ಪ್ ಮಾಡ್ತೀರಾ? ಕಂಪ್ನಿ ಕಡೆಯಿಂದ ಏನಾದ್ರು ಬಾಪ, ಅದಕ್ಕೂ ಫಂಡ್ ಎತ್ತಿರ್ತೀವಿ, ಕೊಡೋಣ. ಮಕ್ಳುಗಳಿಗೆ ಬುಕ್ ತಾನೆ, ಮಕ್ಳುಗಳಿಗೆ ಪೆನ್ ತಾನೆ, ಕೊಡ್ತೀವಿ ಸರ್. ನಮ್ಮೂರಲ್ಲಿ ಒಂದು ಜಾತ್ರೆ ಆಗುತ್ತೆ ಸರ್, 100%. ನೀವು ಆ ಜಾತ್ರೆಯಲ್ಲಿ ಬಂದು ಮಾತಾಡ್ಬೇಕು ಸರ್. ನೀವು ಮಾತಾಡ್ಬಿಟ್ರೆ ನಮಗಲ್ಲಿ ತುಂಬಾ ಒಳ್ಳೆ ಸಪೋರ್ಟ್ ಆಗುತ್ತೆ ನಿಮ್ಮನ್ನ. ಯಾಕೆಂತಂದ್ರೆ ನಾನು ಯಾವತ್ತೂ ಹೋಗಲ್ಲಿ ಪ್ರಾಡಕ್ಟ್ ಬಗ್ಗೆ ಹೇಳೋದೇ ಇಲ್ಲ, ಸಾಮಾಜಿಕವಾಗಿ ಒಂದು ಅವ್ರ ಜವಾಬ್ದಾರಿಗಳನ್ನ ಹೇಳ್ತೀನಿ. ಸರ್ ಮಾಡ್ಕೊಡಿ. ಎಸ್, ವಿ ಟೇಕ್ ಇಟ್. ಸರ್ ಈ ಏರಿಯಾದಲ್ಲಿ ಈ ತರ ಆಗ್ಬೇಕು ಸರ್,
ಈ ಏರಿಯಾದಲ್ಲಿ ಹಿಂಗಾಗ್ಬೇಕು ಸರ್. ಎಸ್, ಟಾಪ್ ಪೊಸಿಷನ್ಗೆ ಬರ್ತಿದ್ದಂಗೆನೆ ಅವರ ಅಡ್ವೈಸ್ಗಳನ್ನ ಫ್ಯೂಚರ್ ಪ್ಲಾನಿಂಗ್ಸ್ನ ಡೆವಲಪ್ಮೆಂಟ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ನಂಬರ್ 3, ಕಂಪನಿ ಈ ಕೋರ್ ಕಮಿಟಿ ಮೆಂಬರ್ಗಳನ್ನ ಮತ್ತು ಅವರ ಅಸೋಸಿಯೇಟ್ಸ್ನ ಅವರವರ ಏರಿಯಾದಲ್ಲಿ ಸಖತ ಬ್ರ್ಯಾಂಡ್ ಮಾಡ್ತೀವಿ. ಬ್ರ್ಯಾಂಡ್ ಇನ್ ದ ಸೆನ್ಸ್, ನಿಮಗೆ ಗೊತ್ತಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಸ್ವದೇಶಿ ದಿಶಾದಲ್ಲಿ ನಮ್ಮ ಒಬ್ರು ಎಂಪ್ಲಾಯ್ ಆಲ್ರೆಡಿ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸರ್ಟಿಫೈಡ್ ಟ್ರೈನಿಂಗ್, ನಾಟ್ ಕಾಗಕ್ಕ ಗೂಬಕ್ಕಂಗ್ ಕತೆ ಸ್ಟೋರಿ ಅಲ್ಲ. ಎಂಥದ್ನ ತಗೋ ಆಡ್ ರನ್ ಮಾಡ, ಫ್ರಾಂಚೈಸಿ ಮಾಡೆಲ್ ರನ್ ಆಗ್ಬೇಕು, ಸ್ವದೇಶಿ ದಿಶಾದಿಂದನೇ ರನ್ ಆಗ್ಬೇಕು. ಅವನಿಗೆ ಗೊತ್ತೇ ಆಗ್ಬಾರ್ದು, ವ್ಯವಹಾರ ಮಾಡ್ತಿರ್ತಾನೆ, ಬಟ್ ಅವನ ಹೆಸರು, ಅವನ ಮೇಲ್ ಐಡಿ, ಅವನ್ ಯಾವ ಸಿಮ್ ಕಾರ್ಡ್ ಕೊಟ್ಟಿರ್ತಾನೋ ಆ ಸಿಮ್ ಕಾರ್ಡ್ ಗೊತ್ತಿಲ್ದಂಗೆ ಅವನ ಏರಿಯಾ ಜಾಗಕ್ಕೆ ಪರಿಚಯ ಆಗ್ತಾ ಇರಬೇಕು. ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದೀವಿ. ಯಾಕೆಂದ್ರೆ ನಮ್ಮ ಫ್ಯೂಚರ್ ಪ್ರಾಡಕ್ಟ್ಸು ಕೂಡ ಅಷ್ಟೇ ಪವರ್ಫುಲ್ ಇದೆ, ನಮ್ಮ ಮಾರ್ಕೆಟಿಂಗು ವ್ಯವಸ್ಥೆ ಇದೆ. ಸೊ ಈ ವ್ಯಕ್ತಿ ಯಾರು ಈ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾನೆ, ಆ ಮೆಂಬರ್ ಆಗಕ್ಕೆ ಅವನೊಂದು ತಂಡ ಅಂತ ಎಂತೂ ಮಾಡ್ಕೊಂಡಿರ್ತಾನೆ. ಅವನ ಒಂದು ತಂಡ ಅಂತ ಒಂದು ನಿರ್ವಹಿಸ್ಕೊಡ್ಕ ಒಂದು ಪ್ಲಾನಿಂಗ್ ಎಂತೂ ಮಾಡಿರ್ತಾನ ಅವನೊಂದು ತಂಡ ಅಂತ. ಆ ತಂಡನ ನಾವೇನ್ ಮಾಡ್ತೀವಿ, ಅವನ್ನ ಮತ್ತು ಅವನ ತಂಡ ಅವನ್ ಡಿಸೈಡ್ ಮಾಡ್ಬೇಕು. ಸರ್, ಈ ಪರ್ಸನ್ ನನಗೆ ಈ ತರ ಬಿಸ್ನೆಸ್ ಕೊಡ್ತಾ ಇದ್ದಾರೆ, ಈ ಪರ್ಸನ್ ನನಗೆ ಈ ತರ ಬಿಸ್ನೆಸ್ ಕೊಡ್ತಾ ಇದ್ದಾರೆ, ಆ ಊರಲ್ಲಿ ನಾನು ಇಷ್ಟು ಕಸ್ಟಮರ್ನ ನಾನು ಅವನಿಗೆ ಮಾಡ್ಕೊಡ್ಬೇಕು, ಇದಕ್ಕೆ ನನಗೆ ಕಂಪ್ನಿ ಸಹಾಯ ಬೇಕು. ಸರ್, ಒಂದು ಆಡ್ ರನ್ ಮಾಡಿ ಸರ್ ಇವನ ಹೆಸರಲ್ಲಿ, ಸರ್ ಇವನ ಆಡ್ ರನ್. ಗುರುಲಿಂಗಯ್ಯ ಸ್ವತಃ ನಾನ್ ಮಾಡೋ ವಿಡಿಯೋನ ನಿನಗ್ ಗೊತ್ತಿಲ್ದಂಗೆ ನೀನ್ ಆರಾಮ ಮನೇಲಿ ಮಂಕೊಂಡಿರ್ತೀಯ, ನಿಮ್ಮ ಊರಿನ ಜನಗಳಿಗೆ ಮೊಬೈಲ್ ಅಲ್ಲಿ ನಿನ್ನ ಹೆಸರಲ್ಲಿ ಅದು ರನ್ ಆಗಿರುತ್ತೆ. ಇದನ್ನೇನಂತ ಕರಿತೀವಿ, ಬ್ರ್ಯಾಂಡಿಂಗ್ ಅಂತ. ತುಂಬಾ ದೊಡ್ಡ ಮೊತ್ತನ ಅದಕ್ಕೆ ನಾವು ಎತ್ತಿಡ್ತಾ ಇದೀವಿ. ಪೇಪರಲ್ಲಿ ಬರ್ತೀವಿ, ಅದ್ರಲ್ಲಿ ಬರ್ತೀವಿ, ಇದ್ರಲ್ಲಿ, ಅದು ಸೆಕೆಂಡ್ರಿ. ಇದು ಒಳಗೂ ಹೋಗ್ತೀವಿ, ಎಲ್ಲೆಲ್ಲಿ ಜನರನ್ನ ತಲುಪ್ಬೋದು, ಹೇಗ್ ತಲುಪ್ಬೋದು, ಇದಕ್ಕೊಂದು ದೊಡ್ಡ ವ್ಯವಸ್ಥೆನೆ ಮಾಡ್ಕೋತಾ ಇದೀವಿ. ಅದಕ್ಕೆ ಈ ಕೋರ್ ಕಮಿಟಿ ಮೆಂಬರ್ಗಳು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಸರ್, ಯಾಕೆ ಅವ್ರನ್ನ ಅಷ್ಟು ಬ್ರ್ಯಾಂಡಿಂಗ್ ಮಾಡ್ತೀರಾ? ಅರೆ, ಅವನವನ್ ಎಕ್ಸಾಮ್ ಅಲ್ಲಿ ಬರೆದ್ ಬಂದಿದ್ದಾನೆ. ಈಗ ನಾವು ಹೋಗಿ ಇನ್ಫೋಸಿಸ್ ಕೇಳಕ್ಕಾಗುತ್ತಾ, ಅವನ್ನೇ ಯಾಕೆ ಕ್ಯಾಂಪಸ್ಗೆ ಸೆಲೆಕ್ಷನ್ ಮಾಡಿದೀರೋ, ನಾವು ಪ್ರತಿಭಟಿಸ್ತೀವಿ, ನೀವು ಅಲ್ಲಿ ನಮ್ಮನ್ನು ತಗೋಬೇಕು, ನಾವ್ ಈ ಸಮಾಜದವರು, ನಾವ್ ಹಿಂಗಿದೀವಿ. ಇನ್ಫೋಸಿಸರ್ ಕೇಳಲ್ಲ. ಅದ್ನೇನಾರು ತಂದ್ರೆ ಇನ್ಫೋಸಿಸರ್ 3 ನಾಮ ಹಾಕೊಂಡು ಹೋಗ್ತಾರೆ. ಅಥವಾ ಟಾಪ್ ಕಂಪ್ನಿಗಳು ಯಾವ ಮಾರ್ಕೆಟ್ ಅಲ್ಲಿ ಇರೋದೇ ಇಲ್ಲ. ನೀವ್ ಯಾವ್ದೇ ತಗೊಳ್ಳಿ, ಆ ಎಷ್ಟು ಕಂಪ್ನಿ ಇದೆ ವಿಪ್ರೋ ಆಗಿ, ಅಲ್ಲಿ ರಿಸರ್ವೇಶನ್ ಅವ್ರು ಕೇಳಲ್ಲ. ಅವರು, ಸರ್ ನನ್ಗೆ ಇವ್ರು ಕೊಡಿ, ಟಾಪ್ ಪಿಕ್ಸ್ ಬೇಕಂತಾರೆ, ಟಾಪ್ ಆಗಿರೋ ಫ್ರೂಟ್ ಬೇಕು, ಅದನ್ನೇ ಎತ್ಕೊಂಡು ಹೋಗೋದು ಅವರು. ಅದಕ್ಕೆ ಅಷ್ಟು ಚೆನ್ನಾಗಿ ಗ್ರೋ ಆಗ್ತಾರೆ. ನಾವು ಅಷ್ಟೇ, ಇಲ್ಲಿ ಆ ವ್ಯಕ್ತಿ ಪ್ರೂವ್ ಮಾಡಿ ನಮ್ಮ ಹತ್ರಕ್ಕೆ ಬಂದ ಆದ್ಮೇಲೆ ಕಣ್ಣು ಮುಚ್ಕೊಂಡು ನಾವು ಅವನ್ನ ಬ್ರ್ಯಾಂಡ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಅವನ್ನ ಅಸೋಸಿಯೇಟ್ಸ್ನ ಅಲ್ಲಿ ಬೆಳೆಸೋ ಕೆಲಸ ಮಾಡ್ತೀವಿ. ನಂಬರ್ 4, ಫ್ರೀ ಟ್ರಾನ್ಸ್ಪೋರ್ಟೇಷನ್. ಕೋರ್ ಕಮಿಟಿ ಮೆಂಬರ್ಗಳ ಹತ್ರ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ₹1 ಎಕ್ಸ್ಪೆಕ್ಟ್ ಮಾಡಲ್ಲ. ಕ್ವಿಕ್ ಸರ್ವಿಸ್, ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ, ಸಖತ್ತು ಫಾಸ್ಟ್ ಸರ್ವಿಸ್. ಎಷ್ಟು ಜಲ್ದಿ, ಎಷ್ಟೊತ್ತಿಗೆ ಅವನ ಹತ್ರಕ್ಕೆ ಸ್ಟಾಕ್ ತಲುಪಬೇಕು. ಯಾಕೆ? ಫ್ಯೂಚರ್ ವಿ ಆರ್ ಪ್ಲಾನಿಂಗ್ 50 crores ಸ್ಟಾಕ್ ಇನ್ ಅರಸೀಕೆರೆ. ಅರಸೀಕೆರೆನಲ್ಲಿ ಈಗ ನಮ್ಮ ಕಂಪ್ನಿ ಹತ್ರ 5 ರಿಂದ 10 ಕೋಟಿ ಪ್ರಾಡಕ್ಟ್, ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ಹರ್ಬ್ಸ್ ಮಿಕ್ಸ್ ಮಾಡಿ ಒಂದು ಸ್ಟಾಕ್ ಇದೆ, ಒಂದು ಸ್ಟಾಕ್. ಇದು 5 ರಿಂದ 10 ಕೋಟಿ ಏನ್ ಸರ್ ಇದು ಅಂತ ನೀವು ಕೇಳಿದ್ರೆ, 5 ಕೋಟಿ ಹರ್ಬ್ಸ್, 5 ಕೋಟಿ ಆಯಿಲ್. ಸರ್, ಈ 10 ಕೋಟಿ ಸ್ಟಾಕ್ ಇದೆಯಲ್ಲ, ಇದು ಒಂದು ಶಕ್ತಿ ಇದ್ದಂಗೆ, ಇದೊಂದು ಶಕ್ತಿ. ಇದು ನಮ್ಮ ಹತ್ರದಲ್ಲಿ ಒಂದು ಪವರ್ ಬ್ಯಾಂಕ್ ಇದೆ ನಮ್ಮ ಹತ್ರ. ಅದನ್ನ ನೆಕ್ಸ್ಟ್ ಇಯರ್ಗೆ ವಿ ಆರ್ ಇನ್ಕ್ರೀಸಿಂಗ್ 50 CR ಅಂತ, 50 ಕೋಟಿ. ಯಾಕೆ ನಾವು ಪೂರ್ತಿ ಬ್ರ್ಯಾಂಡಿಂಗ್ ಬರೋದ್ರೊಳಗಾಗಿ ನಮ್ಮ ಹತ್ರ 50 ಕೋಟಿ ಸರ್ಕ್ಯುಲೇಷನ್ ನಮ್ಮ ಹತ್ರ ಇರಬೇಕು ಅಂತ, 50 ಕೋಟಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರಬೇಕು. ಸೊ ಆ 50 ಕೋಟಿ ಪ್ರಾಡಕ್ಟ್ಸ್ ಇದ್ದಾಗ ಆ ಡಿಸ್ಟ್ರಿಬ್ಯೂಟರ್ ಅಥವಾ ಆ ಕೋರ್ ಕಮಿಟಿ ಮೆಂಬರ್, ದೇ ವಿಲ್ ಫೆಲ್ಟ್ ಲೈಕ್ ನನ್ನಿಂದೆ ನಾನು ಎಷ್ಟು ಕಷ್ಟಪಟ್ಟರು 50 ಕೋಟಿ ಸ್ಟಾಕ್ ಇದೆಯಪ್ಪ, ನನ್ನ ಕಂಪನಿಗೆ ಹಣ ಅಂದ್ರೆ ಸಾಕು, ಇನ್ನೊಂದು 6 ಗಂಟೆಲೋ 7 ಗಂಟೆಲೋ ಒಂದು ಗಾಡಿ ಬಂದು ಸರ್ರ ಅಂತ ನಿಂತ್ಕೊಳುತ್ತೆ. ಆ ಕಾನ್ಫಿಡೆನ್ಸೇ ಬೇರೆ. ಇದನ್ನ ಕೋರ್ ಕಮಿಟಿ ಮೆಂಬರ್ಸ್ಗಳಿಗೆ ನಾವು ಪ್ರೊವೈಡ್ ಮಾಡ್ಕೊಡ್ಬೇಕು. ಅಂದ್ರೆ ಅವ್ರ ತಲೆ ಹೆಂಗಾಗೋಗ್ಬೇಕು ಅಂತಂದ್ರೆ, ಸರ್ ನೀನ್ ತಲೆ ನಾನು ಇನ್ನೇನೂ ತಲೆ ಕೆಡಿಸ್ಬಾರ್ದು, ನನ್ನ ಗುರಿ ಮಾರ್ಕೆಟ್ ಎಸ್ಟಾಬ್ಲಿಷ್ಮೆಂಟ್ ಕಡೆಗೆ ಇರಬೇಕು, ಅದ್ರ ಕಡೆಗೆ ಅವ್ರನ್ನ ಕೊಂಡೊಯ್ಬೇಕು. ದ ಪಾಯಿಂಟ್ ನಂಬರ್ 5, 1 ಕೋಟಿ ಹೊರತು ಲೈಫ್ ರಿಸ್ಕ್ ಕವರೇಜ್ ಅವ್ರಿಗಿರ್ಬೇಕು. ಯಾರು ಕೋರ್ ಕಮಿಟಿ ಮೆಂಬರ್ ಆಗ್ತಾರೋ
ಆ ತಕ್ಷಣನೇ ಅವ್ರದ್ದು ಲೈಫ್ ರಿಸ್ಕ್ ಏನಿರುತ್ತೆ. ಯಾಕೆಂತಂದ್ರೆ ಇವತ್ತು ಲೈಫ್ ಏನು ಅಂತ ಗೊತ್ತಿಲ್ಲ, ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. 1 ಕೋಟಿ ಹಣ ಅವನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವನ ಮನೆಗೆ ತಲುಪಬೇಕು. ಲೈಫ್ ರಿಸ್ಕ್ ಏನಿದೆ ಅದು ಆ ವ್ಯಕ್ತಿಗೆ ಹೋಗ್ಬೇಕು. ಯಾಕೆ? ಅವನೇನೋ ಕೆಲಸ ಮಾಡ್ತಿರ್ತಾನೆ, ಪಾಪ ನಂಬಿದ್ದಾನೆ, ಒಂದು ಕಂಪ್ನಿ ಒಳಗೆ ಬರ್ತಿದ್ದಂಗೆನೆ ಇದನ್ನ ಅಥೆಂಟಿಕೇಟೆಡ್ ಆಗಿ ನಾವು ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಇಲ್ಲ, ಅವ್ನು ಫಸ್ಟ್ ಲೈಫ್ ರಿಸ್ಕ್ ನ ಕವರ್ ಮಾಡ್ರಿ. ಯಾಕೆ? ಒಂದು ಅವನಿಗೆ ನಿಶ್ಚಿಂತತೆ ಇರಬೇಕು, ಜೊತೆಗೆ ನನ್ನ ಫ್ಯಾಮಿಲಿನೂ ಈ ತರ ಯೋಚನೆ ಮಾಡ್ತಾ ಇದೆಯಲ್ಲ ಈ ಸಂಸ್ಥೆ ಅನ್ನೋ ಒಂದು ಭಾವನೆ ಅವನಿಗೆ ಮೂಡಬೇಕು. ಪಾಯಿಂಟ್ ನಂಬರ್ 6 ನೋಡ್ರಿ, ಅವನು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಏನು? ಯಾರೋ ಒಬ್ಬ ಆಂಧ್ರದಲ್ಲಿ ಇರ್ತಾನೆ, ಒಬ್ಬ ಕೋರ್ ಕಮಿಟಿ ಮೆಂಬರ್ ಬಾರ್ಡ್ರಲ್ಲಿ ಇದ್ದಾನೆ. ಬಾರ್ಡ್ರಲ್ಲಿ ಒಂದ್ ಹೆಜ್ಜೆ ಕರ್ನಾಟಕದಲ್ಲಿದೆ, ಇನ್ನೊಂದು ಹೆಜ್ಜೆ ಆಂಧ್ರದಲ್ಲಿದೆ. ಸೊ ಅವನು ಹೇಳಕ್ ಸ್ಟಾರ್ಟ್ ಮಾಡ್ತಾನೆ, ಏನಂತ? ಸರ್, ನನಗೆ ತೆಲುಗುನಲ್ಲಿ ವಿಡಿಯೋಸ್ ಬೇಕು. ಅಥವಾ ಕೇರಳ ಬಾರ್ಡ್ರಲ್ಲಿ ಇದ್ದವನು, ಸರ್ ನನಗೆ ಮಲಯಾಳಿ ವಿಡಿಯೋಸ್ ಬೇಕು. ತಮಿಳ್ನಾಡಲ್ಲಿ ಇದ್ದವರು, ನಾನು ತಮಿಳ್ ವಿಡಿಯೋ ಬೇಕು. ಅದು ಗುರು ಸರೇ ಮಾತಾಡಬೇಕು. ನಾನೀಗ ಭಾಷೆ ಕಲಿತು ಮಾತಾಡೋದು ಕಷ್ಟ, ಬಟ್ ಈಗಿನ ತಂತ್ರಜ್ಞಾನ ಬಳಸಿ ಅವ್ರು ಯಾವ ಲ್ಯಾಂಗ್ವೇಜ್ ಕೇಳ್ತಾರೋ ಆ ಲ್ಯಾಂಗ್ವೇಜ್ ಬ್ರೋಷರ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು. ಯಾಕೆ ಅವನು ಹೇಳೋದನ್ನ ಇಷ್ಟು ಸೀರಿಯಸ್ ಆಗಿ ತಗೋತೀವಿ? ಯಾಕೆ ಅಂದ್ರೆ ಅವನು ಫೇಕ್ ಮಾಡಕ್ ಬಂದಿಲ್ಲ. ಕೋರ್ ಕಮಿಟಿ ಮೆಂಬರ್ ಅಥವಾ ದುಡ್ಡಿದೆ ಅನ್ನೋ ಮದದಲ್ಲಿ ದುಡ್ಡಾಕಿ ಇಲ್ಲಿ ಕೋರ್ ಕಮಿಟಿ ಮೆಂಬರ್ ಆಗಕ್ಕಾಗಲ್ಲ. ನೋ, ಪ್ರೂವ್ ಮಾಡಿದ ನಾವು 1-to-1 ಮನೆಗೆ ಹೋಗ್ಬಿಟ್ಟು ಕಸ್ಟಮರ್ನ ಬಿಲ್ಡ್ ಮಾಡಿ ಒಂದು ತಂಡನ ಕಟ್ಟಿ ನಾನು ಹೇಳ್ದಂತಹ ಒಂದು ವ್ಯವಸ್ಥೆ ಒಳಗೆ ಒಂದು ಟಾರ್ಗೆಟ್ ನ ಮುಗಿಸಿ ಬಂದಿದ್ದಾನೆ ಅಂತಂದ್ಮೇಲೆ ಅವನ್ ಮಾತಾಡೋ ಒಂದೊಂದು ಮಾತಿಗೂ ವ್ಯಾಲ್ಯೂ ಇರುತ್ತೆ. ಅಂತರನ್ನೇ ನಾವು ಬೆಳೆಸ್ಬೇಕು. ಅದನ್ನ ಬಿಟ್ಟು ಈಗ ಬೆಳಗ್ಗೆ ಎದ್ದು ಸೂಟ್ ಕೇಸ ತಂದ್ಬಿಟ್ಟ ಸರ್ ದುಡ್ಡ, ಇವನ್ ಕೋರ್ ಕಮಿಟಿ ಮೆಂಬರ್ ಸತ್ರು ತಾಣಲ್ಲ ಅಂತ ದುಡ್ಡು ಹಾಕೋರು 150 ಜನ ಇದಾರೆ. ನನಗೆ ಒಂದು ಫೋನ್ ಹೊಡೆದ್ರೆ ಸಾಕು, ಒಂದು 20 ಕೋಟಿ ತಗೊಂಬತ್ತಾರೆ, ನಿನ್ ಕಂಪ್ನಿ ದುಡ್ಡು ಹಾಕಕ್ಕ ನಾವು ರೆಡಿ ಅಂತ. ಅವ್ರು ಯಾರು ಕೋರ್ ಕಮಿಟಿ ಅಲ್ಲ, ಅವ್ರ ದುಡ್ಡು ಹಾಕ್ಸ್ಕೊಂಡು ನಾವೇನ್ ಮಾಡೋಣ? ರಿಯಲ್ ವರ್ಕರ್, ವಾರಿಯರ್, ಫೈಟ್ ಮಾಡೋ ಅಂತವ್ನು ಬೇಕು. ಅವನ್ ರಿಕ್ವೈರ್ಮೆಂಟ್ಸ್ನ, ಪ್ರಮೋಷನ್ಸ್ನ ಏನು ಬೇಕೋ ಅವನು ನಾವು ರೆಡಿ ಮಾಡ್ಕೊಟ್ಬಿಡ್ತೀವಿ ಪಟ್ ಅಂತ. ಪಾಯಿಂಟ್ ನಂಬರ್ 7, ಸ್ಪೆಷಲ್ ಮಾನಿಟರಿಂಗ್ ಅಂಡ್ ಅಬ್ಸರ್ವೇಷನ್ಸ್. ಅವನ ಹಿಂದೆ ಒಂದು ತಂಡನ ಇಡ್ತೀವಿ. ಏನ್ ತಂಡ? ಇಡಿಒಗಳಂತನೂ ಅವನ್ನ ಚೆಕ್ ಮಾಡ್ತಿರ್ತಾರೆ, ಆದ್ರೆ ನಾವು ಡಾಟಾ ಅನಾಲಿಸಿಸ್ ಇಟ್ಕೋತೀವಿ. ಏನು? ಪರ್ಟಿಕ್ಯುಲರ್ ಆಗಿ ಇವನ್ ಏನ್ ಕೆಲಸ ಮಾಡ್ತಿದ್ದಾನೆ, ಇವನು ಯಾರನ್ನ ನೆಗ್ಲೆಕ್ಟ್ ಮಾಡಿದ್ಕೆ ಇವನ್ ಸೇಲ್ಸ್ ಕಮ್ಮಿ ಆಗ್ತಿದೆ, ಇವನ್ ಯಾರನ್ನ ಈ ವಾರ ಸರಿಯಾಗಿ ಮಾಡಿಲ್ಲ, ಅಥವಾ ಸ್ಟಾಕ್ ಏನ್ ಪ್ರಾಬ್ಲಮ್ ಆಯ್ತು. ಮಾನಿಟರಿಂಗ್ ಅಂಡ್ ಅಬ್ಸರ್ವೇಷನ್, ಈ ಪದನ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಯಾವುದೇ ವ್ಯಕ್ತಿ ನೋಡಿ, ಕ್ರಿಕೆಟ್ ಅಲ್ಲಿ ನೀನ್ ಎಷ್ಟೇ ಪಂಟ್ ಆಗಿರೋ, ಸಚಿನ್ ತೆಂಡೂಲ್ಕರ್ ಹೇಳ್ಬೋದು, ಐ ಆಮ್ ಎ ಗಾಡ್, ಈ ಮ್ಯಾಚಿಗೆ ನನಗೆ ಯಾರು ಕೋಚ್ಗಳು ಬೇಡ, ನಾನೊಬ್ಬ ಮ್ಯಾಚ್ ಆಡಿಸ್ತೀನಿ. ಒಪ್ಪಲ್ಲ. ನೀನ್ ಎಷ್ಟೇ ದೊಡ್ಡ ಕ್ರಿಕೆಟರ್ ಆಗಿರೋ, ರಿಟೈರ್ಡ್ ಆಗೋ ಹಿಂದಿನ ದಿನನೂ ಕೂಡ ನೀನು 300 ಮ್ಯಾಚ್ ಆಡಿರು, 400 ಮ್ಯಾಚ್ ಆಡಿರು, ಕೋಚ್ ಅಂಡರೇ ಆಡ್ಬೇಕು ನೀನು. ಯಾಕೆ? ಅವ್ರಿಗೊಂದು ಮೆಂಟರ್ಶಿಪ್ ಬೇಕು, ಅವ್ರಿಗೊಂದು ಮಾನಿಟರಿಂಗ್ ಬೇಕು. ಈ ಹೋದ್ ಮ್ಯಾಚ್ ಅಲ್ಲಿ ಇದ್ ಮಾಡಿದ್ದೆ, ಈ ಮ್ಯಾಚ್ ಅಲ್ಲಿ ಇದ್ ನೀನ್ ಮಾಡಿಲ್ಲ, ಒಂದು ಅಬ್ಸರ್ವೇಷನ್ ಬೇಕು. ಒಳ್ಳೇದನ್ನ ಕೆಟ್ಟದನ್ನ ನೀನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನನ್ನನ್ನು ಯಾರೋ ನೋಡ್ತಾ ಇದ್ದಾರೆ ಅಂದಾಗ್ಲೇನೆ ಆ ಬಿಹೇವಿಯರ್ ಚೇಂಜ್ ಆಗುತ್ತೆ. ಸ್ನೇಹಿತರೆ ನೋಡಿ, CCTV ಹಾಕ್ಸಿ, ಅದ ಕಲೆಕ್ಷನ್ ಇಲ್ಲ ಅಂದ್ರೂ ಜನ ಭಯ ಪಡ್ತಾರೆ. ಇದು ಓಡ್ತಾ ಇತ್ತಾ, ರೆಕಾರ್ಡ್ ಆಗ್ತಾ ಇತ್ತಾ, CCTV ಇದೆಯಾ, ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಯಾರೋ ಒಂದು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಂದಾಗ ನಮ್ಮ ಮನಸ್ಥಿತಿ ಹೆಂಗ್ ಬದಲಾಗುತ್ತೋ, ನಾವು ರಿಯಲ್ ಆಗಿ ಅವ್ರನ್ನ ಮಾನಿಟರಿಂಗ್ ಮಾಡೋದು ಮತ್ತು ಅಬ್ಸರ್ವ್ ಮಾಡೋದು. ಜೊತೆಗೆ ಸ್ನೇಹಿತರೆ, ಸ್ಪೆಷಲ್ ಟ್ರೈನಿಂಗ್ ಇನ್ ಸ್ಪೆಷಲ್ ಲೊಕೇಶನ್ಸ್. ಟ್ರೈನಿಂಗ್ ಅಂತಂದ್ರೆ ಆನ್ಲೈನ್ ಅಂತಲೇ ಇಲ್ಲ, ಆನ್ಲೈನ್ ತಗೋತೀವಿ. ಅವ್ರಿಗೆ ಜಾಸ್ತಿ ಆಫ್ಲೈನ್ ಟ್ರೈನಿಂಗ್ ನ ಕೊಡ್ತೀವಿ. ಯಾಕೆ? ನೀವು ನನ್ನ ಹತ್ರ ಕುತ್ಕೊಂಡು ಏನಾದ್ರು ಡಿಸ್ಕಷನ್ ಮಾಡಿದ್ರೆ ಈಗ ಈ ಇನ್ಸ್ಟಂಟ್ ಆಗಿ ಒಂದು 100 ತರದ ಟ್ರೈನಿಂಗ್ಗಳನ್ನ ನಾನು ಕೊಡಬಲ್ಲೆ. ಈಗಲೂ ಹೇಳಬಲ್ಲೆ ನನ್ನ ಹೆಸರುಗಳಿಗೆ. ಎಷ್ಟು ತರ ಟ್ರೈನಿಂಗ್ಸ್ ಇದೆ ಒಬ್ಬ ಮನುಷ್ಯನ್ಗೆ, ಎಷ್ಟು ತರ ಒಬ್ಬ ಮನುಷ್ಯ ಕಲ್ಲಾಗ್ಬೋದು, ಅವನ ಶಕ್ತಿ ಆಗ್ಬೋದು. ಡಿಫ್ರೆಂಟ್ ಲೊಕೇಶನ್ಸ್, ಡಿಫ್ರೆಂಟ್ ಪ್ಲೇಸಸ್. ತುಂಬಾ ಚೆನ್ನಾಗಿ ಈ ಟ್ರೈನಿಂಗ್ ಇಂಪಾರ್ಟೆಂಟ್ ಯಾಕೆ ಅನ್ನೋದಕ್ಕೆ ನಿಮಗೆ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ಸುಮ್ಮನೆ ನೋಡಿ, ಈ ವಿಡಿಯೋ ನೋಡಿ.
ಇದನ್ನ ನೋಡಿದ್ರಲ್ಲ, ನಿಮಗೇನು ಅನ್ನಿಸ್ತು? ಒಂದು ಪೇಪರ್ ಗ್ಲಾಸ್, ಒಂದು ಕ್ಷುಲ್ಲಕ ಪೇಪರ್ ಗ್ಲಾಸ್, ಕೈ ತುದಿನಲ್ಲಿ ನೀವು ಹಿಂಗೆ ಹರಿದಾಕ್ಬೋದು. ಆ ಪೇಪರ್ ಗ್ಲಾಸ್ ಖಾಲಿ ಗ್ಲಾಸ್ನ ಇಡ್ತಾರೆ, ಬೆಂಕಿನ ಬಿಡ್ತಾರೆ. ಪ್ರೆಸರ್ ಆಗಿ ಬಿಟ್ಟಂತ ಬೆಂಕಿ 1 ಸೆಕೆಂಡಲ್ಲಿ ಸುಟ್ಟೋಗ್ಬಿಡುತ್ತೆ ಖಾಲಿ ಲೋಟ. ಅದೇ ಇನ್ನೊಂದು ಪೇಪರ್ ಗ್ಲಾಸ್ ಒಳಗೆ ನೀರು ತುಂಬಿದರೆ ಪೇಪರ್ ಗ್ಲಾಸ್ ಸೆನ್ಸಿಟಿವ್, ಆದ್ರೆ ಆ ಬೆಂಕಿ ಅದನ್ನೇನೂ ಮಾಡೋಕ್ಕಾಗ್ತಿಲ್ಲ. ಅಂದ್ರೆ ಯಾವ ವ್ಯಕ್ತಿ ಜ್ಞಾನನ ಸಂಪಾದಿಸ್ತಾ ಹೋಗ್ತಾನ ನೋಡಿ, ನಾವು ಅವನಿಗೆ ಆಸೆಗಳು ತೋರಿಸ್ಬಾರ್ದು. ಬಾ, ನಿನಗೆ ಕಾರ್ ಬರುತ್ತೆ, ಏರೋಪ್ಲೇನ್, ಬಿಡಪ್ಪ, ಅದ ಅಸಹ್ಯ, ಕೇಳಕ್ಕೆ ಅಸಹ್ಯ. ನಿನಗೆ ಕಾರ್ ಬಂದ್ಬಿಡುತ್ತೆ, ನಿನಗೆ ಅದು ಬಂದ್ಬಿಡುತ್ತೆ, ನಿನಗೆ ಇದು ಬಂದ್ಬಿಡುತ್ತೆ, ನೀನ್ ಹಂಗಾಗ್ತಿ. ಎಲ್ಲದೂ ಬರುತ್ತೆ, ಕಾರು, ಮನೆ. ಅವನಿಗೆ ದುಡ್ಡು ಬಂದ್ಮೇಲೆ ಅವ್ನು ತೊಂಡೆ ತಗೊಂತಾನ, ಮೂಲಭೂತ ಸೌಕರ್ಯ, ಅದನ್ನ ತೋರ್ಸಿ ಮಾತಾಡಬಾರ್ದು. ಅವನೊಳಗೆ ಒಂದು ನಾಲೆಡ್ಜ್ನ ತುಂಬ್ತಾ ಹೋಗ್ಬೇಕು. ಈ ಸಮಾಜನ ಎದುರಿಸೋದಕ್ಕೆ, ಎಂಥ ಪರಿಸ್ಥಿತಿನೂ ನಿಭಾಯಿಸೋದಕ್ಕೆ, ಜೀವನದಲ್ಲಿ ಎಂತೆಂಥ ಘಟನೆಗಳು ನಡಿಬಹುದು, ಪರ್ಸ್ನಲಿ, ರಿಲೇಶನ್ಶಿಪ್ ಅಲ್ಲಿ, ಅಥವಾ ಫ್ರೆಂಡ್ಶಿಪ್ ಅಲ್ಲಿ, ಅಥವಾ ಯಾವ ಅನುಭವಗಳು ನಮ್ಮನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ಬೋದು, ಆಧ್ಯಾತ್ಮದ ರೀತಿ ನಾವು ಹೇಗಿರಬೇಕು. ಸೊ ಇದು ಒಂದಿನದ ಕಲ್ಸಕ್ಕಾಗುತ್ತಾ? ನೋ ಚಾನ್ಸ್. ನನ್ನ ADOಗಳು ಈಗಲೂ ಹೇಳ್ತಾರೆ, ನಾವು ಇವತ್ತು ಕಲಿತಾ ಇದ್ದೀವಿ, ಇವತ್ತಿನ ಮೀಟಿಂಗ್ ಅಲ್ಲಿ ಏನೋ ಕಲ್ತ್ವಿ, ಈಗೇನೋ ಕಲ್ತ್ವಿ. ಫೋನ್ ಮಾಡಿದಾಗ ಹೇಳ್ತಾರೆ, ಇವತ್ತೇನೋ ಕಲ್ತ್ವಿ ಸರ್, ಇವತ್ತೇನೋ ಕಲ್ತ್ವಿ ನಾವು, ಈ ತರ ಹೇಳ್ತಿರ್ತಾರೆ ನಮ್ಮ ADOಗಳು. ಸೊ ಅಂತ ನಾಲೆಡ್ಜ್ನ ನನಗೆ ಕೆಲವು ಸರಿ ನಾಚಿಕೆ ಆಗ್ತಾ ಇರುತ್ತೆ. ಯಾಕೆ? ಯಾರ್ಯಾರ ಮುಂದೆನೋ ತುಂಬಾ ದೊಡ್ಡ ಸಬ್ಜೆಕ್ಟ್ ಹೇಳ್ತಾ ಇರ್ತೀನಿ, ಅದನ್ನ ಅರ್ಥ ಮಾಡ್ಕೊಳೋ ಪವರೇ ಅವ್ರಿಗಿಲ್ಲ. ಅದಕ್ಕೆ ನಾನು ಈ ಸರಿ ತೀರ್ಮಾನ ಮಾಡಿದೆ, ನಾನು ಆ ಕೊಡೋ ಟ್ರೈನಿಂಗ್ನ ರಿಸೀವ್ ಮಾಡ್ಕೋಣ ಅಂತ ಜೀವಗಳು ನನಗೆ ಬೇಕು. ಕಷ್ಟಪಡ್ತಾ ಇದ್ದಾನೆ, ಒಂದ್ ಲೆವೆಲ್ವರೆಗೂ ಪ್ರೂವ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ, ಅವನಿಗೇನಾದ್ರು ಅವನಿಗೊಂದು ನಾಲೆಡ್ಜ್ನ ಹಾಕಿದ್ವಿ, ಒಂದು ಪ್ರಾಪರ್ ಮೆಂಟರಿಂಗ್ ಮಾಡಿದ್ವಿ, ಅವನು ಬ್ಲಾಸ್ಟ್ ಮಾಡ್ಬಿಡ್ತಾನೆ ಆಚೆಗಡೆ. ಸೊ ಹಂಗಾಗಿ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಎಲ್ಲಿ ಸಿಗ್ತಾನೆ ನಮ್ಗೆ, ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂಡ್ ಫೈನಲ್ ಅಂಡ್ 9th ಒನ್ ಏನಪ್ಪಾ ಅಂದ್ರೆ, ಸ್ನೇಹಿತರೆ, ನನಗೆ ಏಜ್ 41 ತುಂಬಿ 42 ನಡೀತಾ ಇದೆ. ಜನವರಿ 18ಗೆ ಮತ್ತೆ 42 ಆಗುತ್ತೆ. 42 ಕಂಪ್ಲೀಟೆಡ್. ಸರ್, ನಿಮ್ದೇನಿದೆ? ಪ್ರಪಂಚ ನೋಡೋ ಆಸೆ, ನೋಡಿದ್ದೀನಿ, ಇನ್ನೂ ನೋಡೋ ಆಸೆ, ಎಕ್ಸ್ಪ್ಲೋರ್ ಮಾಡಬೇಕು, ಅಡ್ವೆಂಚರಸ್, ಸ್ಕೈ ಡೈವ್ ಮಾಡಬೇಕು, ಆರ್ತಾ ಇರೋ ಫ್ಲೈಟ್ ಇಂದ ನೆಗಿಬೇಕು. ಆಲ್ರೆಡಿ ಒಂದು 3-4 ಟೈಮ್ಸ್ ನಾನು ಸ್ಕೈ ಡೈವ್ ಮಾಡಿದ್ದೀನಿ. ಜೀವನದಲ್ಲಿ ಏನಾದ್ರೂ ನೀವು ಸಖತ್ತಾಗಿರುತ್ತೆ ಅಂತಂದ್ರೆ ಒಂದ್ಸರಿ ಫ್ಲೈಟ್ ಮೇಲಿಂದ ನೆಗೆದು ಬಿಡ್ರಿ, ಎಲ್ಲ ಆಸೆನೂ ಹೊರಟೋಗುತ್ತೆ. ಅಂದ್ರೆ ಹುಚ್ಚ ಧೈರ್ಯ ಅದು. ನನಗಿಷ್ಟ, ಅದು ಸ್ಕೈ ಡೈವ್ ಮಾಡೋದು ಇಷ್ಟ, ಬಂಗಿ ಜಂಪ್ ಇಷ್ಟ, ಅಂಡ್ ಸ್ಕೂಬಾ ಡೈವ್ ಇಷ್ಟ, ಆಳವಾಗಿರೋ ಸಮುದ್ರಕ್ಕೆ ನೆಗೆಯೋದು ಇಷ್ಟ. ದಟ್ಸ್ ಏನಕ್ಕೆ ಅಂತಂದ್ರೆ, ನೀವು ಅಡ್ವೆಂಚರಸ್ ಗೇಮ್ಗಳನ್ನ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಇಂಪಾರ್ಟೆಂಟ್ ಅಂಗ ಇದೆ, ಅದನ್ನ ನಾವು ನಾಭಿ ಅಂತ ಕರಿತೀವಿ. ನಾಭಿ ಚಕ್ರ ಹೃದಯಕ್ಕಿಂತ, ಮಿದುಳಿಗಿಂತ, ನಮ್ಮ ದೇಹದ ಎಲ್ಲ ಅಂಗಕ್ಕಿಂತ ಒಂದು ಪವರ್ಫುಲ್ ಜಾಗ ಅದು ನಾಭಿ ಅಂತ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ನಮ್ಮ ತಾಯಿಯಿಂದ ಪ್ರಪ್ರಥಮವಾಗಿ ಆಕ್ಟಿವೇಟ್ ಆಗಿ ಆಹಾರ ಸರಬರಾಜಾಗೋ ಜಾಗ ಅದು ನಾಭಿ. ಅಂದ್ರೆ ಒಕ್ಕಳದ ಸುತ್ತ ಇರುತ್ತೆ. ಆ ನಾಭಿ ಚಕ್ರ ಏನಾಗಿರುತ್ತೆ, ಕೆಲವ್ರದ್ದು ತುಂಬಾ ವೀಕ್ ಆಗುತ್ತೆ, ಹಾಳಾಗುತ್ತೆ. ಯಾಕೆ? ಬಿಕಾಸ್ ಆಫ್ ದ ಸ್ಕೇರಿಂಗ್, ಭಯ 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 ಭಯ, ಏನ್ ಮಾಡಕ್ಕೂ ಭಯ, ಯೋಚನೆ ಮಾಡಕ್ಕೂ ಭಯ, ಇನ್ನೊಂದಕ್ಕೂ ಭಯ. ಆ ನಾಭಿ ಚಕ್ರನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಒಂದೇ ಧೈರ್ಯ, ಅಷ್ಟೆ. ಧೈರ್ಯ ಇರಬೇಕು, ಯು ಫೀಲ್ ಲೈಕ್ ಎ ಪವರ್ಫುಲ್ ಅನ್ಬೇಕು. ಜೊತೆಗೆ ಅದಕ್ಕೆ ಅಡ್ವೆಂಚರಸ್ ಗೇಮ್ಸ್ ನಮ್ಮ ಇಂಡಿಯಾದಲ್ಲೂ ತುಂಬಾ ಇದೆ. ಅಂಡ್ ಗ್ಲೋಬಲ್ ಎಕ್ಸ್ಪ್ಲೋರಿಂಗ್ ಮಾಡಬೇಕು, ಗ್ಲೋಬಲ್ ಹೋಗ್ಬೇಕು, ಯಾವ ದೇಶದಲ್ಲಿ ಏನೇನು ಸ್ಪೆಷಲ್ ಇದೆ, ಏನಿದೆ. ಸರಿ ಸರ್, ಯಾರ ಜೊತೆ ಹೋಗೋಣ? ನಾನು ಈಗ ಆಲ್ರೆಡಿ ನನ್ನ ಫ್ರೆಂಡ್ಸ್ಗಳಿಗೆ ನಾನಂದ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಅವರು ಯಾಕೆ? ಗುರು ಸಿಗರೇಟ್ ಸೇದಲ್ಲ, ಎಣ್ಣೆ ಹೊಡೆಯಲ್ಲ, ಗುರುನ ಹತ್ರ ಬೋರಿಂಗ್ ವಿಚಾರಗಳು ಮಾತಾಡಂಗಿಲ್ಲ, ಮಗನ ಹತ್ರ ಕುತ್ಕೊಂಡ್ರೆ ಬರೀ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾನೆ, ಇದನ್ನ ಹೆಂಗೆ ಇನ್ಕ್ಯಾಶ್ ಮಾಡ್ಬೇಕಂತ ಮಾತಾಡ್ತಾನೆ. ನನ್ನ ಸನಿಹನ ಅವ್ರು ಯಾರು ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ ಅಂತಂದ್ರೆ, ಒಂದು ಹೆಲ್ತ್ ವೈಸ್ ನಾವು ತುಂಬಾ ಅಡ್ವಾನ್ಸ್ಡ್ ಆಗಿದ್ದೀವಿ, ನೋಡಕ್ಕೆ ಸ್ವಲ್ಪ ಹೆಂಗಾಗಿದ್ದೀವಿ, ಅವರೆಲ್ಲ ಅಂಕಲ್ಗಳಾಗವ್ರೆ. ದೇ ಫೀಲ್
ಸಮ್ ಗಿಲ್ಟಿ. ನನ್ನ ಫ್ರೆಂಡ್ಸ್ ಯಾರೋ ನನ್ನ ಜೊತೆ ಬರೋದೇ ಇಲ್ಲ, ಅವರು ತುಂಬಾ ಇದ್ ಮಾಡ್ತಾರೆ. ನೀನ್ ಹೋಗ್ತಾ ಇರೋ ಸ್ಪೀಡಿಗೆ ನಾವು ನಿನ್ ಪಕ್ಕ ಎಲ್ಲಿ ಬರೋಣ? ನಿನ್ನ ಒಬ್ಬ ವ್ಯಕ್ತಿ ಬೆಳೆದ್ರೆ ಆ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ಗಳು ಹೆಂಗ್ ಫೇಲ್ ಆಗತ್ತೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್, ಅವ್ರಿಗೆ ಆಗ್ತಾ ಇಲ್ಲ. ಸೊ ಈಗ ನಾನೊಂದು ತಂಡ ರೆಡಿ ಮಾಡ್ಕೋಬೇಕು ಇದಕ್ಕೆ ನನ್ನ ಜೊತೆ. ನನಗೆ ಒಬ್ಬಂಗೆ ಹೋಗೋಕ್ಕಂತೂ ಇಷ್ಟ ಇಲ್ಲ. ಯಾರನ್ನು ಕರ್ಕೊಂಡು ಹೋಗೋಣ? ಯಾರು ನನ್ನ ಕನಸಿಗೆ ಕನಸಾದ್ರು, ನನ್ನ ಹೆಗಲಿಗೆ ಹೆಗಲಾದ್ರು, ನಾನು ಕಟ್ಟಿದ್ನಲ್ಲ ಈ ಜನಕ್ಕೆ ಆರೋಗ್ಯ ಕೊಡಬೇಕು, ಈ ಸಂಸ್ಥೆ ಹಿಂಗ್ ಬೆಳೆಸ್ಬೇಕು, ಇದನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಯಾರು ದುಡಿದ್ರು ಅವ್ರನ್ನೇ ಕರ್ಕೊಂಡು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಣ, ಗ್ಲೋಬ್ನ ಎಕ್ಸ್ಪ್ಲೋರ್ ಮಾಡೋಣ, ಅಡ್ವೆಂಚರಸ್ ಅವ್ರ ಜೊತೆನೆ ಮಾಡೋಣ. ಎಸ್, ದಿಸ್ ಈಸ್ ದ ಬೆನಿಫಿಟ್ಸ್ ಆಫ್ ಕೋರ್ ಕಮಿಟಿ ಮೆಂಬರ್. ಆ 9ನೇದೇನಿದೆ, ಪ್ರತಿಯೊಂದು ಜಾಗಕ್ಕೂ ನಾನು ಬರ್ತೀನಿ, ನನ್ನ ಜೊತೆನೆ ಬರ್ತಾರೆ. ಆಸ್ ಎ ಫ್ರೆಂಡ್ ಆಗಿ ನನ್ನ ಜೊತೆಗೆ ಹೋಗ್ತೀನಿ, ಆಸ್ ಎ ಫ್ರೆಂಡ್ ಆಗಿ ಅವ್ರ ಜೊತೆ ಇರ್ತೀನಿ. ಎಂಜಾಯ್ ಮಾಡ್ತೀವಿ, ತಿಂತೀವಿ, ಕುಡಿತೀವಿ. ನಾವು ಒಳ್ಳೇದು ತಿಂತೀವಿ, ಒಳ್ಳೇದು ಕುಡಿತೀವಿ, ಬಟ್ ಅದನ್ನ ಬೇರೆ ತರ ಕನ್ವರ್ಟ್ ಮಾಡ್ಕೋಬೇಡಿ. ತಿಂತೀವಿ, ಒಳ್ಳೊಳ್ಳೇದನ್ನ ಕುಡಿತೀವಿ. ನನ್ನ ಜೊತೆ ಪ್ರಪಂಚ ನೋಡೋ ಅವಕಾಶ, ನನ್ನ ಜೊತೆ ಸೈಕಲ್ ಹೊಡಿಯೋ ಅವಕಾಶ, ನನ್ನ ಜೊತೆ ಸಖತ್ ಇಷ್ಟ ನನಗೆ ಆಚೆಗಡೆ ಟ್ರಾವೆಲ್ ಮಾಡೋದು, ಆಚೆಗಡೆ ಓಡಾಡೋದು ನನ್ಗೆ ತುಂಬಾ ಇಷ್ಟ. ಯಾರ್ಯಾರ ಜೊತೆನೆ ಯಾಕೆ ಹೋಗೋಣ? ನಾನು ಕೋರ್ ಕಮಿಟಿ ಮೆಂಬರ್ ಜೊತೆನೆ ಹೋಗ್ತೀನಿ, ನಾನೇ ಶೆಡ್ಯೂಲ್ ಮಾಡ್ತೀನಿ, ನಾನೇ ಅರೇಂಜ್ ಮಾಡ್ತೀನಿ, ಅವ್ರ ಬಿಸ್ನೆಸ್ನ ಆಟೋಮೈಸ್ ಮಾಡ್ತೀನಿ. ಅಂದ್ರೆ ನಾವೆಲ್ಲ ಫಾರಿನ್ ಸುತ್ತಾ ಇದ್ರು, ನಾವೆಲ್ಲ ಎಲ್ಲೋ ಒಂದು ಕಡೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ರು, ನಮ್ ಬಿಸ್ನೆಸ್ ತಂತಾನೆ ಓಡಿರ್ಬೇಕು. ಈ ಒಂದು ಸುವರ್ಣ ಅವಕಾಶನ ನಾನಿಲ್ಲಿ ಕಲ್ಪಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟು ವಿಚಾರ ನಾನು ಮಾತಾಡಿದ್ಮೇಲೆ ಎಲ್ಲೂ ನಾನು ದುಡ್ಡು ಮಾತಾಡ್ತಾ ಇಲ್ಲ. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕೆ? ಯಾರು ನನಗಿಷ್ಟು ಲಾಭ ಬರುತ್ತೆ ಅಂತ ಜೊತೆಲಿ ಬರ್ತಾರೋ ಅದು ಪ್ರೀತಿ ಅಲ್ಲ, ಅನ್ಕಂಡೀಷನಲ್ ಲವ್ ಬೇಕು. ಒಬ್ಳು ತಾಯಿ ಮಾಡ್ತಾಳೆ ನೋಡ್ರಿ ಪ್ರೀತಿ. ಓ, ನನಗೆ ಎಷ್ಟು ಬರೋದ್ರೆ ನಾನು ಇಷ್ಟು ಮಾಡ್ತೀನಿ, ಅವನಿಗೆ ಕೊಟ್ಟು ನೋಡ್ರಿ. ನೀವು ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, 70% ಮಾರ್ಜಿನ್ ಕೊಟ್ಟು ನೋಡ್ರಿ, ಅವ್ನು ಕೆಲಸ ಮಾಡಲ್ಲ. ಯಾಕೆ? 100 ಬೇಕು ಅಂತಾನೆ. 100% ಕೊಡಕ್ಕಾಗತ್ತಾ ಇಲ್ಲ. ದುಡ್ಡನ್ನ ಯಾರು ನೋಡ್ತಾರೆ? ಅವ್ರು ಯಾರು ಇರಲ್ಲ ಸ್ನೇಹಿತರೆ. ವ್ಯಾಲ್ಯೂಸ್ ನೋಡ್ತಾರೆ ನೋಡ್ರಿ, ಅವ್ರು ಬರ್ತಾರೆ. ನಾನು ಇಷ್ಟೋ ತನಕ ಮಾತಾಡಿದ್ದು ವ್ಯಾಲ್ಯೂಸ್ ಬಗ್ಗೆ, ದುಡ್ಡಿನ ಬಗ್ಗೆ ಅಲ್ಲ. ಆದ್ರೆ ಆ ದುಡ್ಡು ಪ್ರಾಮಾಣಿಕವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮಗೆ ಸೇರುತ್ತೆ. ನಾನಿಲ್ಲದನ್ನ ಓಪನ್ ಆಗಿ ಡಿಸ್ಕಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ದುಡ್ಡಿನ ಬಗ್ಗೆ ಮಾತಾಡಿದಾಗ, ಈಗ ನಾನು ಈ ವಿಡಿಯೋ ರೆಕಾರ್ಡ್ ಆಗ್ತಿದೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಇದೀಗ ಅಪ್ಲೋಡ್ ಆಗುತ್ತೆ ನಾಳೆಯಿಂದ. ಇದು ಪರ್ಮನೆಂಟ್ ಆಗಿರುತ್ತೆ. ನನ್ನ ಕಂಪ್ನಿ ಬಗ್ಗೆ ಯಾರು ಸರ್ಚ್ ಮಾಡಿದ್ರೆ ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ದೇ ಕ್ಯಾನ್ ಸಿ ಇಟ್, ದೇ ಕ್ಯಾನ್ ವಾಚ್ ಇಟ್, ದೇ ಕ್ಯಾನ್ ಫೀಲ್ ಇಟ್. ನನ್ನ ಮಕ್ಕಳು ಕೂಡ ಮುಂದಕ್ಕೆ ನಾನು ಇಲ್ಲ ಅಂದಾಗ ಡಾಕ್ಯುಮೆಂಟ್ರಿ. ನಾವು ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಅದು ಡಾಕ್ಯುಮೆಂಟ್ಸ್. ಅಲ್ಲಿ ಆಸ್ತಿ ಇದ್ದಂಗೆ ಅದು. ನಾವ್ ಹೆಂಗ್ ಚಿನ್ನನ ಇವತ್ತು ತಗೊಂಡಿಟ್ಟಿರೋದು ಬೆಳೆಯುತ್ತೋ, ಅದೇ ತರ ಇದೊಂದು ಆಸ್ತಿ. ನನ್ ಮೊಮ್ಮಗ ಬಂದು ನೋಡ್ಬೋದು, ನಮ್ ತಾತ ಈ ತರ ಎಲ್ಲ ಪ್ಲಾನ್ ಮಾಡಿದ್ರ, ಹಿಂಗೆಲ್ಲ ಪ್ಲಾನ್. ಅವನಿಗೊಂದು ಮಾದರಿ ಆಗಿರ್ಬೋದು. ಯಾಕೆಂದ್ರೆ ಬರ್ದಿದ್ ಬುಕ್ ಅವ್ನು ಓದಲ್ಲ, ಬಟ್ ವಿಡಿಯೋ ಎಂತೂ ನೋಡ್ತಾನೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ ತಾತ ಈ ಕಂಪ್ನಿ ಹೆಂಗ್ ಕಟ್ಟಿರ್ಬೋದು, ಯಾವ ತರ ಕಟ್ಟಿರ್ಬೋದು, ಏನು ಎಂತು. ಸೊ ದಟ್ ಈಸ್ ಅ ಥಿಂಗ್. ನಾವಿವತ್ತು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಂಗಾಗಿ ಅರ್ಥ ಮಾಡ್ಕೊಳ್ಳಿ, ವ್ಯಾಲ್ಯೂಸ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಿರೋ ಅವರಿಗೆ ಇದಕ್ಕಿಂತ ಇನ್ನೇನು ಜೀವನ ಅವ್ರಿಗೆ ಬೇಕಾಗಲ್ಲ. ಸಖತ್ತಾಗಿ ಫೀಲ್ ಮಾಡ್ತಾರೆ. ನೆಕ್ಸ್ಟ್, ಥಿಂಕ್ ಮಾಡಿ, ಯೋಚನೆ ಮಾಡಿ, ಒಂದು ಡಿಸಿಷನ್ ತಗೊಳ್ಳಿ. ಏನು ಸ್ವದೇಶಿ ದಿಶಾ ನೋಡಿದ್ದೀರಾ? ಥಿಂಕ್ ಮಾಡಿ, ಡಿಸಿಷನ್ ತಗೊಳ್ಳಿ, ಒಂದು ಪ್ಲಾನ್ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಗಳಿಗೆ ಕಾಲ್ ಮಾಡಿ, ಸರ್ ನಾನು ಕೋರ್ ಕಮಿಟಿ ಮೆಂಬರ್ ಆಗಬೇಕು, ನಾನು ಗುರು ಸರ್ ಜೊತೆ ಕುತ್ಕೋಬೇಕು, ಆ ಓಡ್ಸೋ ಫ್ಲೈಟ್ ಅಲ್ಲಿ ನಂದು ಒಂದು ಸೀಟ್ ಇರ್ಬೇಕು ಸರ್. ಇಂಥ ಅವಕಾಶ ಮತ್ತೆ ಸಿಗಲ್ಲ ಸರ್. ಇದು ಲೈಫ್ ಟೈಮ್ ಓಪನ್ ಇರುತ್ತಾ? ಸೀಟ್ ತುಂಬ ಕ್ಲೋಸ್ ಮಾಡ್ತೀವಿ ಸರ್. ನನಗೆ ಎಷ್ಟು ಜನ ಒಂದು ಹೆಲ್ತ್ ಅನ್ಸುತ್ತೋ ಅಲ್ಲಿವರೆಗೂ. ಅದನ್ನೀಗ ನಾನು ಅನೌನ್ಸ್ ಮಾಡೋಕ್ಕಾಗಲ್ಲ. ಬೇರೆ ಕಂಪ್ನಿಗಳ ತರ ಇನ್ನ 2 hours ಅಲ್ಲಿ ಸೇಲ್ಸ್ ಮುಗಿದು ಬಿಡುತ್ತೆ ಅಂತ ಲೋಯೆಸ್ಟ್ ಗಿಮಿಕ್ಗಳು ನಾನು ಯಾವುದೂ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಅಲ್ಲಿ ಡಿಸ್ಕೌಂಟೇ ಕೊಡಲ್ಲ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು ಇವರೆಷ್ಟು ಪ್ರಾಮಾಣಿಕವಾಗಿದ್ದಾರೆ. ಎಕ್ಸಾಂಪಲ್, ಒಂದು ಬ್ರೈಟ್ನಿಂಗ್ ಕ್ರೀಮ್ 600 ರೂಪಾಯಿ ರೇಟ್ ಇಟ್ಬಿಟ್ಟು 50% ಡಿಸ್ಕೌಂಟ್ ಅಂತ ಇಡ್ಬೋದು. ಒಂದು ಸೋಪನ್ನ ಸಿಕ್ಕಾಪಟ್ಟೆ ರೇಟ್ ಇಟ್ಬಿಟ್ಟು 60% ಡಿಸ್ಕೌಂಟ್, ಹರ್ರಿ ಅಪ್, ಈಗ ಮುಗಿದು ಬಿಡುತ್ತೆ, 1 ತಗೋ 1 ಫ್ರೀ.
ಛೇ ಮುಟ್ಟಾಳ್ರು ಮಾಡೋ ಪ್ರೋಗ್ರಾಮೇ ಇಲ್ಲ ನನ್ನ ಹತ್ರ. ಅವ್ನು ನಾನು ಯಾವುದು ಮಾಡಲ್ಲ. ಡಿಸ್ಕೌಂಟ್ ಅನ್ನೋದೇ ಇಲ್ಲ. ಅಲ್ಲಿ MRP ಅಂತ ಹಾಕಿದೀನಿ, ಇನ್ಮೇಲೆ MRPನೇ ಪೇ ಆಗ್ಬೇಕು. ಅದ್ಯಾಕೆ? ಏನಕ್ಕದು ಡಿಸ್ಕೌಂಟ್? ಆ ಗಿಮಿಕ್ಗಳು ಬೇಡ. ಇಲ್ಲೂ ಅಷ್ಟೇ, ಆ ಗಿಮಿಕ್ಗಳಿಲ್ಲ. ಇಷ್ಟೇ ಜಲ್ದಿ ನೆವರ್. ನಮಗನ್ಸುತ್ತೆ ನಮಗ್ ಸಾಕು, ಇನ್ಮೇಲೆ ನಮಗೆ ಕೋರ್ ಕಮಿಟಿ ಮೆಂಬರ್ಸ್ ಎನಫ್, ಇಷ್ಟು ಜನದಲ್ಲಿ ನಮ್ ಗುರಿ ನಾವು ರೀಚ್ ಮಾಡ್ತೀವಿ, ಇಷ್ಟು ಜನ ಜೊತೆ ಮುಂದುವರಿಯೋಣ, ಅವಾಗ ಗೇಟ್ ಕ್ಲೋಸ್ ಮಾಡ್ತೀವಿ. ಎಸ್, ಇಟ್ಸ್ ಕ್ಲೋಸ್ಡ್. ಇಟ್ಸ್ ಕ್ಲೋಸ್ಡ್. ಥಿಂಕ್ ಮಾಡಿ. ಒಂದು ಬೆಳೀತಾ ಇರೋ ಕಂಪನಿ ಒಂದು ಓಪನ್ ಆಪರ್ಚುನಿಟಿನ ತಂದು ಒಂದು ಝೂಮ್ ಮೀಟಿಂಗ್ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ. ನಮ್ಮ ಕಂಪ್ನಿಗೆ ಕೋರ್ ಕಮಿಟಿ ಮೆಂಬರ್ ಆಗಿ. ಅದಕ್ಕೆ ಹೇಳಿದ್ದು, ನಮ್ಮ ಕಂಪನಿಯ ಈ ದಿನ ನಮ್ಮ ಕಂಪನಿ ಇತಿಹಾಸದಲ್ಲಿ ಬರೆದಿಡೋ ಅಂತ ದಿನ ಆಗುತ್ತೆ. ಯಾಕೆಂತಂದ್ರೆ ಐ ಫೀಲಿಂಗ್ ಒಂದೊಳ್ಳೆ ಹಬ್ಬದ ಊಟ ಬಡಿಸ್ತಾ ಇದ್ದೀನಿ ಅಂತ. ದೆನ್ ಥಿಂಕ್ ಯುವರ್ ಸೆಲ್ಫ್, ಇಟ್ಸ್ ನಾಟ್ ಇದು ಏನಪ್ಪಾ ನಿಮ್ಗೆ ಪ್ರೆಸರ್ ಮಾಡ್ತಕ್ಕಂಥ, ಟಾರ್ಚರ್ ಮಾಡ್ತಕ್ಕಂಥ, ಅಥವಾ ನಿಮ್ಮನ್ನ ಏನ್ ಹೇಳ್ತೀವಿ ಉತ್ಪ್ರೇಕ್ಷೆ ಮಾಡ್ತಕ್ಕಂಥ ಮೂಮೆಂಟ್ ಅಲ್ಲ. ಯು ಥಿಂಕ್ ಸರ್, ಅಲ್ಲಿರೋ ಬೆನಿಫಿಟ್ ಅಲ್ಲಿ ಒಂದ್ ಕಮ್ಮಿ ಆದ್ರೂ ನಾನು ಚಾಲೆಂಜ್ ಮಾಡ್ತೀನಿ, ಇದ್ರಲ್ಲಿ ಒಂದು ಕಮ್ಮಿ ಆಗಲ್ಲ, ಇನ್ನೂ 2 ಜಾಸ್ತಿ ಆಗ್ತವೆ. ಸರ್ ಈ ತರ ಕೊಡ್ತೀರಾ, ಹಿಂಗ್ ಕೊಡ್ತೀರಾ? ಖಂಡಿತ ನಾವು ತಗೋತೀವಿ ಸರ್ ಡಿಸಿಷನ್. ಹಾಗಾದ್ರೆ ಕೋರ್ ಕಮಿಟಿ ಮೆಂಬರ್ ಹೇಗ್ ಆಗೋದು ಸರ್? ಹೇಗಾಗೋದು ಸ್ನೇಹಿತರೆ? ಬನ್ನಿ, ಇದನ್ನ ಒಂದು 5 ನಿಮಿಷದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅದಕ್ಕೆ ನಾವು ಯಾವುದೇ PPTನ ಮಾಡಿಲ್ಲ. ಯಾಕೆ? ನಮಗನ್ನಿಸ್ತು ಕೋರ್ ಕಮಿಟಿ ಮೆಂಬರ್ ಅಂದ್ರೆ ಹೇಗಿರಬೇಕು. ಇದನ್ನ ದುಡ್ಡಿನಿಂದ ಹಳೆಯೋದಾದ್ರೆ ಮತ್ತು ಇಲ್ಲಿ ದುಡ್ಡಿರೋರೇ ಬಂದು ಕೂತ್ಕೋತಾರೆ. ನನಗದ ಆಸೆ ಇಲ್ಲ. ದುಡ್ಡಿರೋರ್ದು ಪ್ರಾಬ್ಲಮ್ ಏನು ಅಂತಂದ್ರೆ ಅದಕ್ಕೆ ಬಡ್ಡಿ ಲೆಕ್ಕ ಹಾಕೋದು. ದುಡ್ಡಿಲ್ದವ್ನು ನೋಡ್ರಿ, ಅವ್ನು ನೆಮ್ಮದಿ ಆಗಿರ್ತಾನೋ, ಅವ್ನು ಏನಕ್ಕೂ ಲೆಕ್ಕ ಹಾಕಲ್ಲ. ದುಡ್ಡಿರೋರ್ದು ಹಂಗಲ್ಲ, ಇದಕ್ಕೆ ಇಷ್ಟು ಬಡ್ಡಿ ಬರ್ತಿತ್ತು, ಇದಕ್ಕೆ ಯಾಕೆ ಹಿಂಗೆ. ಯಾಕೆಂದ್ರೆ ದುಡ್ಡಿದ್ದವ್ರದ್ದು ಅದೊಂದು ಪ್ರಾಬ್ಲಮ್ ಇರುತ್ತೆ. ನಮಗಿಲ್ಲಿ ದುಡ್ಡಿದ್ದವ್ರು ಬೇಡ, ನಮಗ್ ಬೇಕಾಗಿರೋದು ವಾರಿಯರ್ಸ್, ಯುದ್ಧ ಮಾಡೋರು ಬೇಕು. ನನ್ನ ಕಂಪನಿನ ಮೂಲೆಗಿಳಿದು ಒಂದು ಸಣ್ಣ ಅಂಗಡಿಗೂ ಪ್ರಚಾರ ಮಾಡೋಂಥವ್ರು ಬೇಕು. ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡೋರು ನನಗ್ ಬೇಕು. ಈ ತರ ನನಗ್ ಬೇಕಾಗಿದ್ದಾಗ ನಾವ್ ಅಂದ್ಕೊಂಡ್ವಿ, ಯಾವ ತರ ಬೇಕಿಲ್ಲಿಗೆ. ಎಸ್, ನಮ್ಮ ಕಂಪನಿಲಿ ಮಿನಿಮಮ್ ಒಂದು 5 ತಿಂಗಳವರೆಗೂ ಅವ್ನು ಕೆಲಸ ಮಾಡಿರ್ಬೇಕು. ಅಥವಾ ಇವತ್ತೊಬ್ಬ ಹೊಸಬ ಕೂತ್ಬಿಟ್ಟಿದ್ದಾನೆ ಅಂತಿಲ್ಲ ಅಂದ್ಕೊಳ್ಳೋಣ, ಹೊಸಬ ಕೂತ್ಬಿಟ್ಟಿದ್ದಾನೆ ಮೀಟಿಂಗಿಗೆ, ಅವನಿಗೂ 5 ತಿಂಗಳು ಅವಕಾಶ ಕೊಟ್ಬಿಡೋಣ. 5 ತಿಂಗಳು ಅವಕಾಶ ಕೊಡೋಣ, 5 months ಆಗಿರ್ಲೇಬೇಕು. ಅಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅವನು ಒಂದು ಸ್ಟ್ರಾಟರ್ಜಿ ಮಾಡಬೇಕು. ಕಂಪನಿಗೆ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಡೋ ತರ ಇರಬೇಕು. 5 lakhs ಬಿಸ್ನೆಸ್ ಕೊಡೋ ತರ ಇರಬೇಕು. 5 lakhs ಬಿಸ್ನೆಸ್ ತರೋದು ಹೇಗೆ, ಅದನ್ನ ADOಗಳ ಹತ್ರ ಕುತ್ಕೊಂಡು ಡಿಸೈಡ್ ಮಾಡಿ ಹೇಗ್ ತರಬೇಕು. ನಾನು ಹಂಗಾರೆ ಏನ್ ಮಾಡಿದ್ರೆ 5 ಲಕ್ಷ ಬರುತ್ತೆ? ಸೊ ಕಂಪನಿ ನನ್ನನ್ನು ಎಲ್ಲಿ ಅನೌನ್ಸ್ ಮಾಡ್ತಾರೆ ಕೋರ್ ಕಮಿಟಿ ಮೆಂಬರ್ ಅಂತ? ಮೀಟಿಂಗ್ ಅಲ್ಲಿ ಅನೌನ್ಸ್ ಆಗುತ್ತಾ? ಕಂಪನಿ ಅಫಿಷಿಯಲ್ ಇನ್ಸ್ಟಾ ಪೇಜ್, ಅಫಿಷಿಯಲ್ ಫೇಸ್ಬುಕ್ ಪೇಜ್, ಎಲ್ಲ ಕಡೆ ಅನೌನ್ಸ್ ಮಾಡ್ತೀವಿ. ಆ ಅನೌನ್ಸ್ಮೆಂಟ್ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸರಿ, 5 lakhs ಬಿಸ್ನೆಸ್ ತಂದ ಮೇಲೆ ಅವನಿಗೆ ತುಂಬಾ ಅನುಭವಗಳಾಗ್ತಾ ಹೋಗುತ್ತೆ ಜೀವನದಲ್ಲಿ. ಇದು ದೊಡ್ಡದ 5 ಲಕ್ಷ ನನ್ನ ಪ್ರಕಾರ ಅಲ್ಲ. ಯಾಕೆಂದ್ರೆ ಇನ್ನೊಂದು ತಿಂಗಳಲ್ಲಿ ನ್ಯೂಟ್ರಾಸಿಟಿಕಲ್ಸ್ ಬರ್ತಾ ಇದೆ. ನ್ಯೂಟ್ರಾಸಿಟಿಕಲ್ಸ್ ಬಂದ್ಮೇಲೆ ಇದು ಆಕ್ಲಸಿ ಹಿಂಗ್ ಕಣ್ಮುಚ್ಚಿ ಕಂಡ್ಬಿಡೋದ್ರೊಳಗೆ ಬರೋ ಸೇಲ್ಸ್ ಇದೆ. 5 ಲಕ್ಷ ದೊಡ್ಡ ಸೇಲ್ಸ್ ಅಲ್ಲ. ಹಂಗಂತ ತದ್ವಾ ಸೇಲ್ಸ್ ಕೊಡಕ್ಕೂ ನಾವು ರೆಡಿ ಇಲ್ಲ. ಯಾಕೆ? ಇಲ್ಲಿ ತುಂಬಾ ಜನ ಹೆಣ್ಮಕ್ಳುಗಳಿದ್ದಾರೆ. ಸೊ ಆ ಹೆಣ್ಮಕ್ಳಲ್ಲೂ ಆ ಜೀವಂತಿಕೆನ ಉಳಿಸ್ಬೇಕು. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಒಬ್ಬ ಪೇಸ್ಟ್ ಕೊಟ್ಟವನು ರೆಗ್ಯುಲರ್ ಪೇಸ್ಟ್ ತಗೋತಿದ್ದಾನೆ, ಒಬ್ಬ ಸೋಪ್ ಕೊಟ್ಟವನು ಒಬ್ಬ ರೆಗ್ಯುಲರ್ ಒಂದು ಪೇಸ್ಟ್ ಕೊಟ್ರೆ, ಒಂದು ಸೋಪ್ ಕೊಟ್ರೆ 10 ಸೋಪ್ ಬೇಕು ಅಂತ ನಮಗೆ ಕಾಲ್ ಮಾಡ್ತಾನೆ. 1 ಲೀಟರ್ ತಗೊಂಡವನು ಇವತ್ತು 5 ಲೀಟರ್ ತಗೋತಾನೆ. ಸೊ ನಿಮ್ ತಲೆ ಕೆಲಸ ಜಾಸ್ತಿ ಮಾಡಿ. ಒಂದು 250 ಜನ ನಿಮ್ಮ ಹತ್ರ ಸಾಲಿಡ್ ಆಗಿ 2,000 ರೂಪಾಯಿಂದ ವಸ್ತು ತಗೊಳೋ ಅಂತರ್ದನ್ನ ಲೀಸ್ಟ್ ಬರ್ಕೊಂಡು ಫಾಲೋ ಅಪ್ ಮಾಡಿ. ಕಂಪ್ನಿ ಟಾಪ್ ಪೊಸಿಷನ್ ಬಂದ್ಬಿಡ್ತೀರಾ. ಒಂದು ಕಂಪ್ನಿ ನಡ್ಸಕ್ ನಾನ್ ಪಟ್ಟ ಕಷ್ಟ ಎಷ್ಟು, ನಾನು ಹಾಕಿದ ಶ್ರಮ ಎಷ್ಟು, ನಾವು ಪಟ್ಟಿದ್ದೆಷ್ಟು ಈ 20 ವರ್ಷ. ನಿಮಗೆ 250 ಜನ, ಒಂದು 250 ಗ್ರಾಹಕರು. ಅದನ್ನ ತಲುಪಕ್ ನೀವು ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ಹೆಂಗ್ ಮಾಡ್ಕೋಬೇಕು, ಯಾವ ತರ ಮಾಡ್ಕೋಬೇಕು,
ನಾನು ಹಂಗಾದ್ರೆ ಸಮಯ ವೇಸ್ಟೇ ಮಾಡಬಾರ್ದ? ಎಷ್ಟು ನೀಟಾಗಿ ನಾನು ಫಾಲೋ ಅಪ್ ಮಾಡಬೇಕು, ಕಸ್ಟಮರ್ ಜೊತೆ ಎಷ್ಟು ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು, ನಿಮಗ್ ಬಿಟ್ಟಿದ್ದು. ಇಷ್ಟು ಕಂಪನಿನ ವ್ಯವಸ್ಥಿತ ಬೆಳೆಸಕ್ಕೆ ಈ ಪ್ರೆಸರ್ ನಾನ್ ತಗೊಂಡಿಲ್ವಾ? ನಾನು ಇದು ತಗೊಂಡ್ಮೇಲೆ ನಿನಗ ಸ್ಥಾನ ಕೊಡ್ಬೇಕಾ? ಕಂಪನಿನಲ್ಲಿ ಒಂದು ಉನ್ನತವಾದ ಹುದ್ದೆ ಬೇಕಾ? ಅಂಡ್ ಈ ಎಲ್ಲ ಅನುಕೂಲಗಳು ನಿನಗೆ ಬೇಕಾ? ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಥಿಂಕ್ ಮಾಡೋ, ಡಿಸಿಷನ್ ತಗೋ. ಫಸ್ಟ್ ಒಂದು ಪ್ಲಾನ್ ಪ್ರಿಪೇರ್ ಮಾಡ್ಕೋ. ಎ ಡಿ ಒ ಹತ್ರ ಮಾತಾಡಿ ಮಾಡ್ರಿ. ಎ ಡಿ ಒಗಳಿಗೆ ಫೋನ್, ಸರ್ ಏನ್ ಮಾಡ್ಬೇಕು, ನಾನು ಇದಾಗ್ಬೇಕು ಸರ್, ಹೋಗ್ಬೇಕು ಸರ್ ನನ್ನ ಕಂಪ್ನಿಗೆ. ಯಾಕೆ ಈಸ್ ಓಪನ್ ನಾವು? ಸರ್ ಇನ್ನೊಂದು ವರ್ಷ ಬಿಟ್ಟು ಹಾಕ್ತೀನಿ, ನೋಡೋಣ. ಅವಾಗೇನು ಓಪನ್ ಇದ್ರೆ, ಯಾರು ಅಟೆಂಪ್ಟ್ ಮಾಡಿಲ್ದಲೇ ಹೋಗಿದ್ರೆ ಅವತ್ತು ಬಾ. ಸರ್ ಗ್ಯಾರಂಟಿ? ನಾನು ಗ್ಯಾರಂಟಿ ಕೊಡಲ್ಲ. ಯಾಕೆಂದ್ರೆ ಇವತ್ತು ಎಷ್ಟು ಜನಕ್ಕೆ ಬೆಂಕಿ ಬಿದ್ದಿತ್ತು ನನಗೇನು ಗೊತ್ತು. ತುಂಬಾ ಜನ ಡಿಸೈಡ್ ಮಾಡಿರ್ತಾರೆ, ಈ ಮೀಟಿಂಗ್ ಆಗ್ಬೇಕಲ್ಲ ಡಿಸೈಡ್ ಮಾಡಿರ್ತಾರೆ, ಇಂಥ ಒಂದು ಚಾನ್ಸ್ ಕೊಡ್ಲಿ ಗುರುಗಳು ಅಂತ ಕಾಯ್ತಾ ಇದ್ದೆ, ಕೊಟ್ಟಿದ್ದಾರೆ, ಇನ್ನು ನಾನು ಮಲ್ಗಲ್ಲ ಅನ್ನೋರು ಇದ್ದಾರೆ. ನೀನು 1000 ಹೇಳೋಗ್ರು ನಾನು ಕೊಟ್ರಿಕೆ ಹೊಡಿತೀನಿ ಅನ್ನೋರು ಇದ್ದಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ಯಾಕೆಂದ್ರೆ ನಾನು ಬೆಗ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನನ್ ಯಾಕೆಂದ್ರೆ ನನಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿರುತ್ತೆ. ತುಂಬಾ ಮಲ್ಗಿ ಕೈ ಕೊಡ್ಬೋದು, ಅದಕ್ಕಿಂತ ಕೆಳಗಿಳಿದು ನಾನು ನಿಮ್ಮನ್ನ ಎತ್ತಕ್ಕಾಗಲ್ಲ. ನೀವು ನಿಮ್ಮ ಚೈತನ್ಯದಿಂದ ಎತ್ತು ಬರಬೇಕು ಅಂತ ಹೇಳ್ತಾ, ಲೈಫ್ ಈಸ್ ಸೋ ಬ್ಯೂಟಿಫುಲ್. ನನ್ನ ಪ್ರಕಾರ ಗ್ರೋ ವಿತ್ ಫ್ಯೂಚರಿಸ್ಟಿಕ್ ಇಂಡಸ್ಟ್ರಿ. ಈ ಲೈಫ್ನ ಎಂಜಾಯ್ ಮಾಡೋಣ. ಲೈಫ್ ಈಸ್ ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಅದನ್ನ ಹರ್ಡಲ್ಸ್ ಮಾಡ್ಕೊಳೋದು ಬೇಡ, ಅದನ್ನ ಕಿಚ್ಚಿ ಮಾಡ್ಕೊಳೋದು ಬೇಡ, ಅದನ್ನ ಗಿಜಿ 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 ಮಾಡ್ಕೊಳೋದು ಬೇಡ. ಇಟ್ಸ್ ಸೋ ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ಒಳ್ಳೆ ಜನಗಳ ಜೊತೆ ಬೆಳೆಯೋಣ. ನಿಮಗೊಂದು ಮಾತು ಹೇಳಿರ್ತೀನಿ, ಎಷ್ಟೋ ಜನ ನಾವೊಂದು ಸರ್ಕಲ್ ಹಾಕಬಿಟ್ಟಿರ್ತೀವಿ, ಜಲಸ್ ಇರ್ತಕ್ಕಂಥವ್ರು, ಒಬ್ರನ್ ಕಾಲೊಬ್ರು ಎಳಿತಕ್ಕಂಥ, ಅಸಹ್ಯ ಪಡ್ತಕ್ಕಂಥ ಒಬ್ಬ ಏನಾದ್ರೂ ಸಾಧನೆ ಮಾಡಿದ್ರು ವಿಶ್ ಮಾಡಕ್ಕೂ ಒಬ್ರು ಇರಲ್ಲ. ಕೋರ್ ಕಮಿಟಿ ಮೆಂಬರ್ ಒಳಗೆ ಬರ್ತೀರಾ, ನಿಮ್ಮ ಬರ್ಡೇ ಅಪ್ಪಿ ತಪ್ಪಿ ನಾವೆಲ್ಲರೂ ಆಚೆ ಕಡೆ ಇದ್ದಾಗ ಬಂತು, ಅಪ್ಪಿ ತಪ್ಪಿ ಎಲ್ಲೋ ಒಂದ್ ಕಡೆ ಆಯ್ತು, ನಿಮ್ಮ ಬರ್ಡೇ ಎಷ್ಟು ಮೆಮೊರಬಲ್ ಆಗಿರುತ್ತೆ, ನಿಮ್ಮ ಆನಿವರ್ಸರಿ ಎಷ್ಟು ಮೆಮೊರಬಲ್ ಆಗಿರುತ್ತೆ. ಅಥವಾ ಕೆಲವು ಸಾರಿ ಈ ಕೋರ್ ಕಮಿಟಿ ಮೆಂಬರ್ ಫ್ಯಾಮಿಲೀಸ್ ನನ್ನ ಫ್ಯಾಮಿಲಿ ಜೊತೆ ಮೀಟ್ ಮಾಡೋ ಅವಕಾಶ ಇರುತ್ತೆ. ಇದೇ ಆಶ್ರಯ ಅಂಕಿತನ್ ಜೊತೆ, ನನ್ನ ಮಿಸಸ್ ಜೊತೆ ಅವ್ರು ಕಳೆಯಂತ ಅವಕಾಶಗಳಿರುತ್ತೆ. ಅಂಡ್ ಐ ಕಾಂಟ್ ಎಕ್ಸ್ಪ್ಲೈನ್ ದಿಸ್ ಆಲ್ ದ ಥಿಂಗ್ಸ್. ಸರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ, ಡಿಸ್ಕಷನ್ ಮಾಡಕ್ ಅವಕಾಶ ಇರುತ್ತೆ. ಐ ಕಾಂಟ್ ಇಮ್ಯಾಜಿನ್. ಆ ಪೊಸಿಷನ್ ನಿಮಗೆ ಬಂದ್ಮೇಲೆ ಅರ್ಥ ಆಗುತ್ತೆ. ಫೈನಲ್ ಇಷ್ಟೇ, ಲೈಫ್ ಈಸ್ ಸೋ ಬ್ಯೂಟಿಫುಲ್. ಗ್ರೋ ವಿತ್ ಫ್ಯೂಚರಿಸ್ಟಿಕ್ ಇಂಡಸ್ಟ್ರಿ ಅಟ್ ದ ಸೇಮ್ ಟೈಮ್ ಆಫ್ ಗುಡ್ ಪೀಪಲ್. ಒಳ್ಳೆ ಜನಗಳ ಜೊತೆ ಬೆಳೆಯೋದೆ ನಿಮ್ಮ ಜೀವನದ ಮೊದಲನೇ ಯಶಸ್ಸು ಅಂತ ಹೇಳ್ತಾ, ಈ ಶುಭರಾತ್ರಿನಲ್ಲಿ ನಾನು ನಿಮ್ಮನ್ನೇನು ನೋಯಿಸಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಥವಾ ನಾನು ನಿಮ್ಮನ್ನೇನು ಟೆಂಪ್ಟ್ ಮಾಡಿಲ್ಲ, ಅಥವಾ ನಿಮ್ಮನ್ನ ದಿಕ್ಕು ತಪ್ಪಿಸಿಲ್ಲ, ಅಥವಾ ನಿಮ್ಗೆ ನಾನೇನು ಹಿಂಸೆ ಕೊಟ್ಟಿಲ್ಲ. ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ನನಗೆ ಕ್ವಾಲಿಟಿ ಜನ ಬೇಕಪ್ಪ. ಈಗ ರಾಜ್ಕುಮಾರ್ ಎಲ್ಲಿದ್ರು ಈ ತಾಯಿ ಕನ್ನಡಾಂಬೆ ಎತ್ಕೊಳ್ಳಿಲ್ವೇ? ವಿಷ್ಣುವರ್ಧನ್ ಎಲ್ಲಿದ್ರು ಎತ್ಕೊಳ್ಳಿಲ್ವೇ ಈ ತಾಯಿ? ಅದೇ ತರ ಉಪೇಂದ್ರ ಎಲ್ಲಿದ್ರು ಎತ್ಕೊಳ್ಳಿಲ್ವೇ? ನೀರಿನ ಕ್ಯಾನ್ ಹಾಕೊಂಡು ಓಡಾಡ್ತಿದ್ದ ರಿಷಬ್ ಶೆಟ್ಟಿ ಎಲ್ಲಿದ್ರು ಎತ್ಕೊಳ್ಳಿಲ್ವೇ? ದೋಣಿ ಓಡಿಸ್ತಿದ್ದ ಒಬ್ಬ ವಿಜ್ಞಾನಿನ ಎತ್ಕೊಳ್ಳಿಲ್ವೇ? ಎಲ್ಲಿ ಪ್ರತಿಭಾವಂತರಿರ್ತಾರೋ ಅವ್ರಿಗೊಂದು ಅವಕಾಶ ಅಂತ ಕಾಯ್ಕೊಂಡಿರುತ್ತೆ. ನಾನಂತ ಅವಕಾಶ ಕಲ್ಪಿಸಕ್ಕೊಂದು ವೇದಿಕೆ ಅಷ್ಟೇ, ನಾನೊಬ್ಬ ಮಧ್ಯವರ್ತಿ, ಕೆಟ್ಟದ್ದಕ್ಕಲ್ಲ ಒಳ್ಳೇದಕ್ಕೆ ಅಂತ. ಒಳ್ಳೇದಕ್ಕೆ ನಾನೊಬ್ಬ ಮಧ್ಯವರ್ತಿ. ಬನ್ನಿ ಸಾಮ್ರಾಜ್ಯ ಕಟ್ಟಣ. ಇಲ್ಲ ಸರ್ ನಮಗೇನೇನಂತ ಇಂಟ್ರೆಸ್ಟ್ ಇಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ, ಮಾಡಿ, ನೀವು ಮಾಡ್ತಾ ಇರೋದು ಏನೂ ತಪ್ಪಿಲ್ಲ. ಇದು ನೀವು ಹಿಂಗಾರು ತಗೊಳ್ಳಿ. ನನ್ನ ಪ್ರತಿಕ್ರಿಯೆ ಬಹಳ ಕೂಲ್ ಆಗಿರುತ್ತೆ. ಯಾಕೆ, ನನ್ನ ಈ 41 ವರ್ಷದಲ್ಲಿ ನಾನು ಏನೇನ್ ನೋಡ್ಬೋದೋ ಎಲ್ಲ ನೋಡ್ಬಿಟ್ನಪ್ಪ. ನಾನು ಈ ನನ್ನ 41 ವರ್ಷದಲ್ಲಿ ಏನೇನ್ ನೋಡ್ಬೋದೋ ಎಲ್ಲ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ತಾಳ್ಮೆ ಒಂದೇ ನನ್ನ ಉತ್ತರ ಅಂತ ಹೇಳ್ತಾ, ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ, ಯೋಚಿಸಿ, ಒಂದು ಡಿಸಿಷನ್ ತಗೊಳ್ಳಿ. ADOಗಳಿಗೆ ಫೋನ್ ಮಾಡೋದು ಮರಿಬೇಡಿ, ಕುತ್ಕೊಂಡು ಪ್ಲಾನ್ ಮಾಡಿ. ಯಾಕೆ
ನೀವು ಈಕ್ವಲ್ ಟು ಎ ಡಿ ಒ ಆಗಿ ಹೋಗ್ಬಿಡ್ತೀರಾ. ಈಕ್ವಲ್ ಟು ಎ ಡಿ ಒ ಜೊತೆ ಡಿಸ್ಕಷನ್ ನಡೆದಂಗೆ ನಿಮ್ಮ ಜೊತೆ ನಡೀತಾ ಇರುತ್ತೆ. ಅಂಡ್ ಅವರ ನೀವು ಎ ಡಿ ಒ ಅಂತ ಆಗಲ್ಲ, ಅದೊಂದು ಕೋರ್ ಕಮಿಟಿ ಮೆಂಬರ್ ಅಂದ್ರೆ ಅದೊಂದು ಶ್ರೇಷ್ಠವಾದಂಥ ಒಂದು ಪೊಸಿಷನ್ಗೆ ಹೊರಟೋಗ್ಬಿಡ್ತೀರಾ. ಅದರದ್ದು ಅದ್ಭುತವಾಗಿರೋ ಆ ಜಾಗ ಇವತ್ತು ನಿಮ್ಗೆಲ್ಲರಿಗೂ ಓಪನ್ ಮಾಡಿದ್ದೀವಿ, ಬನ್ನಿ ಬೆಳೀರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ನಾನೆಂತೂ ಖುಷಿಯಾಗಿದ್ದೀನಿ, ಯಾಕೆ ಅಂತಂದರೆ ನನ್ನ ಕೆಲಸನೇ ಇದಿತ್ತು, ನನ್ನ ವಿಚಾರನೇ ಇದಿತ್ತು, ನಾವಿದನ್ನ ನಿಮಗೆ ತಲುಪಿಸಿದ್ದೀವಿ, ಮುಂದಿಂದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್. ಸಿಗೋಣ ಜಲ್ದಿ ಒಂದು ಒಳ್ಳೆ ಪೊಸಿಷನ್ ಅಲ್ಲೆಲ್ಲ ಒಂದೊಳ್ಳೆ ಕಡೆ ಸಿಗೋಣ. ಥ್ಯಾಂಕ್ ಯು.